ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ, ಪರಮತ ಖಂಡನೆಯಲ್ಲಿ ಕಟ್ಟಕಡೆಯ ಭಾಗಕ್ಕೆ ಬಂದಿದ್ದೇವೆ. ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಏನು ಭವ್ಯವಾದ ಪರಮಮಂಗಲವಾದಂತಹ ಜೀವನ ಚರಿತ್ರೆ ಇದೆ, ಅದರಲ್ಲಿ ಒಂದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಶ್ರೀ ಸ್ವಾದಿ ಕ್ಷೇತ್ರದಲ್ಲಿ ಶ್ರೀಮತ್ ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಶ್ರೀಮದ್ ಭಾವಿ ಸಮೀರರನ್ನು ಸಾಕ್ಷಾತ್ತಾಗಿ ಕಂಡಂತಹ ಶ್ರೀ ರಘುನಾಥಾಚಾರ್ಯರು ತಮ್ಮ ಶ್ರೀಮದ್ ವೃತ್ತರತ್ನ ಸಂಗ್ರಹದಲ್ಲಿ ಪರಮಾದ್ಭುತವಾಗಿ ಆ ಘಟನೆಯನ್ನು ವರ್ಣನೆ ಮಾಡುತ್ತಾರೆ. ರಾಜರು ಯಾವ ಕ್ರಮದಲ್ಲಿ ಶ್ರೀ ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪನೆ ಮಾಡಿದರು, ಯಾವ ರೀತಿಯಾಗಿ ಉತ್ಸವಗಳನ್ನು ನಡೆಸಿದರು ಅನ್ನುವುದನ್ನು ಕಣ್ಣಿಗೆ ಕಟ್ಟುವ ಹಾಗೆ ಪರಮಾದ್ಭುತವಾದ ಕ್ರಮದಲ್ಲಿ ಸ್ವಯಂ ತಾವು ಪುಲಕಗೊಂಡು ಅದನ್ನು ವರ್ಣನೆ ಮಾಡಿದ್ದಾರೆ ಶ್ರೀ ರಘುನಾಥಾಚಾರ್ಯರು. ಅವರು ಹೇಳುವಂತಹ ಮಾತು, ಶ್ರೀಮಧ್ವಂ ಕೃಷ್ಣರೂಪೇಣ ದ್ವಾರಕಾಯ ಉಪಾಗತಃ ತದ್ಭಕ್ತಂ ಶ್ರೀಧರೋ ವಾದಿರಾಜಂ ತ್ರೈವಿಕ್ರಮೇಣ ತು. ಹೇಗೆ ದ್ವಾರಕೆಯಿಂದ ಬಂದಂತಹ ಕೃಷ್ಣರೂಪದ ಭಗವಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮೇಲೆ ಪರಮಾನುಗ್ರಹವನ್ನು ಮಾಡಿದ, ಆ ಕ್ರಮದಲ್ಲಿ ಗಂಗಾ ತೀರದಿಂದ ಬಂದಂತಹ ಶ್ರೀ ತ್ರಿವಿಕ್ರಮ ದೇವರು, ಆ ತ್ರಿವಿಕ್ರಮ ದೇವರ ಭಕ್ತ ಪ್ರವರರಾದ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಮೇಲೆ ಪರಮಾನುಗ್ರಹವನ್ನು ಮಾಡಿದರು ಅಂತ. ಶ್ರೀ ತ್ರಿವಿಕ್ರಮ ದೇವರ ವಿಗ್ರಹದಿಂದ ಆರಂಭ ಮಾಡಿಕೊಂಡು ಅದು ಬಂದಂತಹ ಬಗೆ, ದೇವಾಲಯ ನಿರ್ಮಾಣಗೊಂಡಂತಹ ಬಗೆ, ಉತ್ಸವಗಳು ನಡೆದಂತಹ ಕ್ರಮ, ಇವೆಲ್ಲದರ ಬಗ್ಗೆ ತಿಳಿಯಬೇಕಾದಂತಹ ಬಹಳ ಗಂಭೀರವಾದಂತಹ ವಿಷಯಗಳಿವೆ, ಅಪೂರ್ವವಾದಂತಹ ವಿಷಯಗಳಿವೆ. ನಮ್ಮ ಸಕಲ ದಾರಿದ್ರ್ಯವನ್ನು, ಏನೆಲ್ಲ ಲೌಕಿಕವಾದ ದಾರಿದ್ರ್ಯ ಉಂಟು, ಏನು ಆಧ್ಯಾತ್ಮಿಕವಾದಂತಹ ವಿದ್ಯಾ ದಾರಿದ್ರ್ಯಾದಿಗಳುಂಟು, ಅವೆಲ್ಲವನ್ನೂ ಪರಿಹರಿಸುವಂತಹ ಸರ್ವಶ್ರೇಷ್ಠವಾದಂತಹ ಪ್ರಸಂಗ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಮಾಡಿದ ಶ್ರೀಮತ್ ತ್ರಿವಿಕ್ರಮ ಪ್ರತಿಷ್ಠೆಯ ಪ್ರಸಂಗ. ಈ ತ್ರಿವಿಕ್ರಮ ದೇವರ ಕುರಿತು ರಾಜರು ಸ್ವಯಂ ತಮ್ಮ ಗ್ರಂಥಗಳಲ್ಲಿ ಮಾತನಾಡಿದ್ದಾರೆ. ಬಹಳ ದಿವ್ಯವಾದ ಕ್ರಮದಲ್ಲಿ ಶ್ರೀಮತ್ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಮಾತನಾಡಿದ್ದಾರೆ. ನಾವು ಸ್ವಮತ ಸ್ಥಾಪನೆಯ ಸಂದರ್ಭದಲ್ಲಿ, ರಾಜರ ಚರಿತ್ರೆಯನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಆ ಎಲ್ಲ ವಿಷಯಗಳ ವಿವರಗಳಿಗೆ ಹೋಗ್ತೇವೆ. ಶಿಲಾಶಾಸನದಂತಹ ಪರಮಶ್ರೇಷ್ಠವಾದ ಪ್ರತ್ಯಕ್ಷ ಸಿದ್ಧವಾದಂತಹ ಪ್ರಮಾಣವನ್ನೇ ಅಲ್ಲಗಳೆಯುವಂತಹ ಮಾಹುಲಿ ಆಚಾರ್ಯರು ಮತ್ತು ಅವರೆಲ್ಲರ ಶಿಷ್ಯರೇನಿದ್ದಾರೆ, ಈ ಶ್ರೀಮತ್ ತ್ರಿವಿಕ್ರಮ ದೇವರ ಕುರಿತಾದಂತಹ ಚರಿತ್ರೆಯ ಕುರಿತು ಸಹಿತ ಅಪಸ್ವರದ ಮಾತುಗಳನ್ನು ಆಡಿದ್ದಾರೆ, ಆಡಬಾರದ ಮಾತುಗಳನ್ನು ಆಡಿದ್ದಾರೆ. ಈ ಎಲ್ಲ ರುಜುತ್ವ ವಿರೋಧಿಗಳಿಗೆ, ಮುಖ್ಯವಾಗಿ ಮಾಹುಲಿಯ ಆಚಾರ್ಯರಿಗೆ ಶ್ರೀಮದ್ ಭಾವಿ ಸಮೀರರ ಕುರಿತು ಎಷ್ಟು ದ್ವೇಷವಿದೆ ಅಂತನ್ನೋದು ಈ ಪ್ರಸಂಗದಲ್ಲಿ ನಮಗೆ ಪರಿಸ್ಪಷ್ಟವಾಗಿ ಅರ್ಥವಾಗ್ತದೆ. ನಮ್ಮ ಶ್ರೀ ರಘುನಾಥಾಚಾರ್ಯರು ಹೇಳ್ತಾರೆ, ಚಕಾರ ಸದ್ಮ ತತ್ಪ್ರೀತ್ಯೈ ನೂತನಾಕೃತಿ ಭಾಸ್ವರಂ ಪಂಚಭಿಃ ಕಲಶೈ ಇತ್ಯಾದಿಯಾಗಿ ದೇವಾಲಯ ನಿರ್ಮಾಣದ ರೀತಿಯನ್ನೇ ಪರಮಾದ್ಭುತವಾಗಿ ತಿಳಿಸ್ತಾರೆ. ನಮ್ಮ ಶ್ರೀ ತ್ರಿವಿಕ್ರಮ ದೇವರಿಗೆ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ನಿರ್ಮಾಣ ಮಾಡಿದಂತಹ ದೇವಾಲಯ ಅತ್ಯಂತ ಪ್ರಿಯವಾಗ್ತದೆ. ಈ ಮಾತನ್ನು ಸಾಕ್ಷಾತ್ ರಾಜರು ತಮ್ಮ ಶ್ರೀಮತ್ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಗಂಗಾ ಮಾಧ್ವಯತೆ ಕೀರ್ತ್ಯೈ ಸ್ಥಾನಶ್ರೀ ಭೂಮನೋಹರಂ. ಇದರ ವ್ಯಾಖ್ಯಾನದಲ್ಲಿ ಶ್ರೀನಾರಾಯಣಾಚಾರ್ಯರು ತಿಳಿಸಿ ಹೇಳ್ತಾರೆ, ಕೃತ್ವ ತ್ರಿವಿಕ್ರಮಂಚಕ್ರೆ. ಆ ಏನು ಸ್ಥಾನಶ್ರೀ ಇದೆ, ಏನು ಆ ಭೂ ಇದೆ, ಆ ದೇವಸ್ಥಾನವಿದೆ, ಅವುಗಳು ನಮ್ಮ ಶ್ರೀ ತ್ರಿವಿಕ್ರಮ ದೇವರಿಗೆ ಅತ್ಯಂತ ಪ್ರಿಯವಾಗಿದ್ದವು. ಈ ರೀತಿಯಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿ ಚತುರ್ಭುಜಾಂಚಾರು ಸಮಸ್ತ ಗಾತ್ರಾಂ ಅದೃಷ್ಟಪೂರ್ವ ಅನ್ನವನೀತ ಭಾಸಂ ಅರ್ಚಾಂ ಹರೇರಾಯತ ನೇತ್ರ ಯೋಗಿ ಸಂಸ್ಥಾಪಯಾಮಾಸ ಸುತಂತ್ರ ವಿದ್ಭಿ. ಚತುರ್ಭುಜಾಂ, 4 ಭುಜಗಳಿರ್ತಕ್ಕಂತಹ, ಚಾರು ಸಮಸ್ತ ಗಾತ್ರಾಂ, ಪರಮ ಸುಂದರವಾದ ಪರಮಾದ್ಭುತವಾದ ಮೂರ್ತಿ ಶ್ರೀ ತ್ರಿವಿಕ್ರಮ ದೇವರ ಮೂರ್ತಿ. ಅದೃಷ್ಟಪೂರ್ವಾಂ, ಈ ತರಹದ ಮೂರ್ತಿ ಮತ್ತೊಂದೆಡೆ ಕಂಡಿಲ್ಲ. ಇದೆಲ್ಲವನ್ನು ನೆನಪಿಟ್ಕೊಳ್ಳಿ, ಎಲ್ಲ ಮಾತುಗಳನ್ನು, ಒಂದೊಂದು ಶಬ್ದವನ್ನು ನೆನಪಿಟ್ಕೊಳ್ಳಿ. ಅದೃಷ್ಟಪೂರ್ವಾಂ, ಮತ್ತೊಂದೆಡೆ ಕಂಡಿಲ್ಲ. ಯಾಕೆ ಅಂದರೆ ಶ್ರೀ ತ್ರಿವಿಕ್ರಮ ದೇವರ ಏನು ಕೆಳಭಾಗದ ಬಲಗೈ ಇದೆ, ಆ ಬಲಗೈಯಲ್ಲಿ ಸರೋಜ ಮಾಲ, ಆ ಏನು ಕಮಲಾಕ್ಷ ಮಣಿಗಳ ಮಾಲೆ ಇದೆ, ವ್ಯಾಖ್ಯಾನ ಮುದ್ರಾಯುಕ್ತವಾಗಿ ಇದೆ.
ವ್ಯಾಖ್ಯಾನ ಮುದ್ರಾಯುಕ್ತವಾದಂತಹ ಶ್ರೀಮತ್ ತ್ರಿವಿಕ್ರಮದೇವರು ಇದೊಂದೇ. ಇಂಥ ಪರಮಾದ್ಭುತವಾದ ಮೂರ್ತಿ ಹರೇರಾಯತ ನೇತ್ರಯೋಗಿ. ತ್ರಿವಿಕ್ರಮದೇವರು ತಾವಾಗಿ ಒಲಿದು ಬಂದಿದ್ದಾರೆ. ಗಂಗಾ ತೀರದಲ್ಲಿದ್ದವರು ನಮ್ಮ ಶ್ರೀಮದ್ ಭಾವಿ ಸಮೀರರಿಗಾಗಿ ಬಂದಿದ್ದಾರೆ. ಆ ಶ್ರೀಮದ್ ಭಾವಿ ಸಮೀರರು ಆ ಪ್ರತಿಮೆಯನ್ನು ತೆಗೆದುಕೊಂಡು ಆಯತ ನೇತ್ರಯೋಗಿ, ಅರಳಿದ ಕಣ್ಗಳಿಂದ ಆ ಶ್ರೀಮತ್ ತ್ರಿವಿಕ್ರಮ ದೇವರನ್ನು ಕಾಣ್ತಾ ಸಂಸ್ಥಾಪನೆಯನ್ನು ಮಾಡಿದರು, ಪ್ರತಿಷ್ಠಾಪನೆಯನ್ನು ಮಾಡಿದರು. ಇದು ಶ್ರೀಮದ್ ವೃತ್ತರತ್ನ ಸಂಗ್ರಹದಲ್ಲಿ ಬಂದಂತಹ ಮಾತು. ತಾವು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀಮತ್ ತ್ರಿವಿಕ್ರಮ ದೇವರನ್ನು ಭಕ್ತರು ಯಾವ ರೀತಿಯಾಗಿ ಕಾಣಬೇಕು ಅನ್ನುವುದನ್ನು ಸಹಿತ ನಮ್ಮ ಶ್ರೀಮದ್ ಭಾವಿ ಸಮೀರರು ತೀರ್ಥ ಪ್ರಬಂಧದಲ್ಲಿ ತಿಳಿಸಿ ಹೇಳ್ತಾರೆ. ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜಮಾಲಾಧರಮಿಂದು ವರ್ಣಂ ಮನೋರಮಾಂಗಂ ಯತಿವಾದಿರಾಜ ಪ್ರತಿಷ್ಠಿತನ್ನೌಮಿ ಸದಾ ಪ್ರಸನ್ನಂ. ತೀರ್ಥ ಪ್ರಬಂಧದಲ್ಲಿ ಬಂದ ಮಾತು. ಎಲ್ಲ ವಾಕ್ಯಗಳು ರಾಜರಿಗೆ ಅನ್ವಯ ಅಂತ ಮದಭಾವಿಯವರು ಕುಳಿತುಕೊಂಡಿದ್ರಲ್ಲ, ಇಲ್ಲಿ ಉತ್ತರ ಇದೆ. ರಾಜರು ಶ್ರೀಮತ್ ತ್ರಿವಿಕ್ರಮ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಯತಿವಾದಿರಾಜ ಪ್ರತಿಷ್ಠಿತಂ, ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರ್ವಭೌಮರಿಂದ ಪ್ರತಿಷ್ಠಾಪಿತನಾಗಿದ್ದಾನೆ ಸ್ವಾಮಿ ಅಂತ ಚಿಂತನೆ ಮಾಡಿ ಅಂತ ತಮ್ಮ ಗ್ರಂಥದಲ್ಲಿ ತಾವೇ ಸೇರಿಸಿ ಹೇಳ್ತಾ ಇದ್ದಾರೆ. ಯತಿವಾದಿರಾಜ ಪ್ರತಿಷ್ಠಿತಂ, ರಾಜರೇ ಹೇಳಿದಂತಹ ಮಾತು ನಮಗಾಗಿ ರಚನೆ ಮಾಡಿಕೊಡ್ತಾ ಇದ್ದಾರೆ. ನಾವು ಹೇಗೆ ಶ್ರೀಮತ್ ತ್ರಿವಿಕ್ರಮ ದೇವರನ್ನು ಕಾಣಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಏನು ಶ್ರೀಕೃಷ್ಣ ದೇವರ ಪ್ರತಿಷ್ಠಾಪನೆಯನ್ನು ಶ್ರೀಮದ್ ಉಡುಪಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಹಾಗೆ ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿ ಶ್ರೀಮದ್ ಭಾವಿ ಸಮೀರರು ಶ್ರೀಮತ್ ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದರ ಉತ್ಸವದ ವೈಭವವನ್ನು ಸಹಿತ ವೃತ್ತರತ್ನ ಸಂಗ್ರಹ ತಿಳಿಸ್ತದೆ. ಉತ್ಸವ ಮಾಡುವ ಪ್ರಕಾರವನ್ನು ಸಹಿತ ರಾಜರೇ ಗ್ರಂಥದಲ್ಲಿ ಬರೆದು ತಿಳಿಸಿದ್ದಾರೆ. ಸಪ್ತರಾತ್ರೋತ್ಸವವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಸಹಿತ ತಿಳಿಸಿದ್ದಾರೆ. ಈ ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆ ಏನಿದೆ, ಇದೂ ಸಹಿತ ರುಜುತ್ವಕ್ಕೆ ಸೂಚಕ. ಶ್ರೀಮತ್ ಸ್ವಾಪ್ತ ವೃಂದಾವನಾಖ್ಯಾನ, ಶ್ರೀಮದ್ ಬ್ರಹ್ಮಾಂಡ ಪುರಾಣ, ಶ್ರೀಮದ್ ವಿಜಯ ಪ್ರಭುಗಳೇ ಮುಂತಾದವರ ಏನು ಆಪ್ತೋಕ್ತಿಗಳಿದೆ, ಇವೆಲ್ಲದರಿಂದ ನಿರ್ಣೀತವಾಗುವಂತಹ ರುಜುತ್ವಕ್ಕೆ ಒಂದು ಸೂಚನೆ, ರಾಜರ ಜೀವನದಲ್ಲಿ ಬರುವಂತಹ ಒಂದು ಸಾಕ್ಷಿ, ರಾಜರು ನೀಡಿದಂತಹ ಸೂಚನೆ ಏನು, ಶ್ರೀಮತ್ ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆ. ಇದನ್ನು ನಮ್ಮ ಹಿಂದಿನ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಈ ಶ್ರೀ ತ್ರಿವಿಕ್ರಮ ದೇವರ ಉಪಾಸನೆಯ ಕುರಿತು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಶ್ರೀಮನ್ ನ್ಯಾಯ ವಿವರಣ ಗ್ರಂಥದಲ್ಲಿ ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸಿ ಹೇಳ್ತಾರೆ. ಗುಣಾಃ ತ್ರೈವಿಕ್ರಮಾದ್ಯಾಶ್ಚ ಸಂಹರ್ತವ್ಯ ನ ಸಂಶಯ ವಿರಿಂಚಸ್ಯೈವ ನಾನ್ಯೇಷಾಂ ಸಹಿ ಸರ್ವಗುಣಾಧಿಕಃ. ತ್ರೈವಿಕ್ರಮಾದಿ ಗುಣಗಳೇನಿವೆ, ತ್ರಿವಿಕ್ರಮತ್ವ ಕ್ರಿಯೋಪಸಂಹಾರ, ತ್ರಿವಿಕ್ರಮತ್ವ ಕ್ರಿಯಾದ ಉಪಾಸನೆ ಏನಿದೆ, ಮತ್ತು ತ್ರೈವಿಕ್ರಮ ಗುಣಗಳು, ತ್ರಿವಿಕ್ರಮ ದೇವರಲ್ಲಿ ಅಪಾರ ಗುಣಗಳನ್ನು ಚಿಂತನೆ ಮಾಡುವುದೇನಿದೆ, ಗುಣಾಃ ತ್ರೈವಿಕ್ರಮಾದ್ಯಾಶ್ಚ, ತ್ರೈವಿಕ್ರಮ ಗುಣಗಳ ಚಿಂತನೆ, ಸಂಹರ್ತವ್ಯಾಹ, ಅದು ಉಪಾಸನಾ ಯೋಗ್ಯ. ಯಾರಿಗೆ? ವಿರಿಂಚಸ್ಯೈವ, ರುಜುಯೋಗಿಗಳಿಗೆ ಮಾತ್ರ. ನಾನ್ಯೇಷ ಸಹಿ ಸರ್ವ ಗುಣಾಧಿಕ, ಮತ್ತೊಬ್ಬರಿಗಲ್ಲ. ಯಾಕೆ ಬ್ರಹ್ಮದೇವರೇ ಮಾಡಬೇಕು ಅಂದರೆ, ಆ ತ್ರಿವಿಕ್ರಮತ್ವೋಪಾಸನೆಯಿಂದ ಬರುವಂತಹ ಪುಣ್ಯ ಏನಿದೆ ಅದನ್ನು ಪಡೆಯುವಂತಹ ಸಾಮರ್ಥ್ಯ ಕೇವಲ ಬ್ರಹ್ಮದೇವರಿಗಿದೆ, ಸರಸ್ವತೀ ದೇವಿಯರಿಗೂ ಇಲ್ಲ. ಈ ಮಾತನ್ನು ಶ್ರೀಮದ್ ಆಚಾರ್ಯರು ನ್ಯಾಯ ವಿವರಣದಲ್ಲಿ ಹೇಳ್ತಾರೆ. ಯಥಾಶಕ್ತಿ ಸ್ಮೃತಾನ್ ಧಾತ್ರ ಗುಣಾನ್ ವಿಷ್ಣು ಸರಸ್ವತಿ ಸ್ಮರೇತ್ರೈವಿಕ್ರಮಾದ್ಯಾಂಸ್ತು ನಿತ್ಯ ವಿಕ್ರಾಂತಿ ಪೂರ್ವಕೈ ಕದಾಚಿಲ್ಲೋಪಯೇದ್ದೇವಿ ಸ್ಥಾನೈಕ್ಯಂ ನ ಗುಣೈಸ್ತತಃ ಸಾಮ್ಯಂ ತಯೋರ್ಯಥಾ ವಿಷ್ಣೋರ್ಗುಣೋಪಾಸ ಫಲಂ ಭವೇತ್ ಅಂತ ಭಗವಂತನ ಏನು ವಿಕ್ರಾಂತಿ ಗುಣವಿದೆ, ವಿಕ್ರಮ ಸಾಮರ್ಥ್ಯ ಅನ್ನುವ ಗುಣವಿದೆ, ಅದೇ ಗುಣದಲ್ಲೇ ತ್ರಿವಿಕ್ರಮತ್ವ ಗುಣವನ್ನು ಚಿಂತನೆ ಮಾಡ್ತಾರೆ, ತ್ರಿವಿಕ್ರಮತ್ವ ಕ್ರಿಯೆಯನ್ನು ಚಿಂತನೆ ಮಾಡ್ತಾರೆ ಸರಸ್ವತೀ ದೇವಿಯರು. ಆದರೆ ಬ್ರಹ್ಮದೇವರು ಅದನ್ನು ಪ್ರತ್ಯೇಕವಾಗಿ ಉಪಾಸನೆಯನ್ನು ಮಾಡ್ತಾರೆ. ಈ ತ್ರಿವಿಕ್ರಮತ್ವೋಪಾಸನೆಯ ವಿಷಯವನ್ನು ಇಟ್ಟುಕೊಂಡು ಮಾಹುಲೀಯಾಚಾರ್ಯರು ಬರೀತಾರೆ. ಮಾಹುಲೀಯಾಚಾರ್ಯರ ಮಾತನ್ನು ನೋಡಿ ಅವರೇ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ತ್ರಿವಿಕ್ರಮೋಪಾಸನೆ ಪ್ರಶ್ನೆ. ತ್ರಿವಿಕ್ರಮ ರೂಪವನ್ನು ಉಪಾಸಿಸುವವರು ಬ್ರಹ್ಮದೇವರು ಎಂದು ಶಾಸ್ತ್ರವಿದ್ದ ಕಾರಣ ತ್ರಿವಿಕ್ರಮ ದೇವರನ್ನು ತಿರುಕೊಯ್ಲು ನಕ್ಷತ್ರದಲ್ಲಿ ಬ್ರಹ್ಮದೇವರು ಪ್ರತಿಷ್ಠಾಪಿಸಿದಂತೆ ಸೋದೆಯಲ್ಲಿ ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪಿಸಿದ ಶ್ರೀ ವಾದಿರಾಜರು ರುಜುಗಳು ಎಂದು ಹೇಳಬಹುದಲ್ಲವೇ? ಉತ್ತರ: ತ್ರಿವಿಕ್ರಮ ರೂಪವನ್ನು ಪ್ರತಿಷ್ಠಾಪಿಸಿದ ಮಾತ್ರಕ್ಕೆ ಶ್ರೀ ವಾದಿರಾಜರು ಬ್ರಹ್ಮದೇವರಿಗೆ ಸಮಾನರಾಗಬೇಕೆಂದು ಹೇಳಲು ಬರುವುದಿಲ್ಲ. ಅಲ್ಲದೆ ಶ್ರೀ ವಾದಿರಾಜರು ಪ್ರತಿಷ್ಠಾಪಿಸಿದ ತ್ರಿವಿಕ್ರಮ ರೂಪವು
ತಿರುಕೊಯ್ಲೂರಿನಲ್ಲಿರುವಂತೆ ಒಂದು ಪಾದವನ್ನು ಮೇಲಕ್ಕೆ ಎತ್ತಿದ ರೂಪವಲ್ಲ, ಎರಡೂ ಪಾದಗಳನ್ನು ಕೆಳಗಿಟ್ಟಂಥ ರೂಪ. ನೋಡಿ, ಇದು ಮಾಹುಲಿ ಆಚಾರ್ಯರು ಬರೆಯುವಂಥದ್ದು. ಮಾಹುಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ತಿರುಕೊಯ್ಲೂರಿನಲ್ಲಿರ್ತಕ್ಕಂತಹ ಏನು ಶ್ರೀ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದ ಶ್ರೀಮತ್ ತ್ರಿವಿಕ್ರಮ ರೂಪವಿದೆ, ಅದು ಒಂದು ಪಾದವನ್ನು ಮೇಲಕ್ಕೆತ್ತಿದಂತಹ ರೂಪ. ಒಂದು ಪಾದ ಕೆಳಗಿದೆ, ಒಂದು ಪಾದ ಮೇಲಕ್ಕಿದೆ. ಸೋದೆಯಲ್ಲಿ ಶ್ರೀಮದ್ ಭಾವಿ ಸಮೀರರು ಪ್ರತಿಷ್ಠಾಪನೆ ಮಾಡಿದ ಶ್ರೀಮತ್ ತ್ರಿವಿಕ್ರಮ ರೂಪ ಎರಡೂ ಪಾದಗಳನ್ನು ಕೆಳಗಿಟ್ಟಿದೆ. ಅದಕ್ಕಾಗಿ ವೈಷಮ್ಯವಿದೆ ಅಂತ. ರೂಪಗಳಲ್ಲಿ ವೈಷಮ್ಯವನ್ನು ಹೇಳ್ತಾ ಇದ್ದಾರೆ. ಯಾವ ಹಂತಕ್ಕೆ ಬರ್ತಿದ್ದಾರೆ ನೋಡಿ. ಭಗವದ್ರೂಪಗಳಲ್ಲಿ ಅದು ಬೇರೆ ಇದು ಬೇರೆ ಅಂತ ಹೇಳಿ ವೈಷಮ್ಯದ ಚಿಂತನೆ ಮಾಡ್ತಾ ಇದ್ದಾರೆ. ಇದರ ಗಾಂಭೀರ್ಯ ಸಮಾಜಕ್ಕೆ ಅರ್ಥ ಆಗಬೇಕಲ್ಲ. ಭಗವಂತನ ರೂಪಗಳಲ್ಲಿ ನಾವು ವೈಷಮ್ಯದ ಚಿಂತನವನ್ನು ಮಾಡ್ತೇವ? ಮಾಡಬಹುದಾ? ಇಲ್ಲ, ನಾವು ವಿಶೇಷವನ್ನೇ ಇಟ್ಟುಕೊಂಡು ಹೇಳ್ತಾ ಇದ್ದೇವೆ. ಹಾಗಾದರೆ ಒಂದು ಪಾದವನ್ನು ಮೇಲಕ್ಕಿಟ್ಟ ರೂಪವನ್ನು ರಾಜರು ಪ್ರತಿಷ್ಠಾಪನೆ ಮಾಡಿದ್ದರೆ ಇವರು ರುಜುಗಳು ಅಂತ ಒಪ್ತಾ ಇದ್ರ ಅವರನ್ನು? ಇಲ್ಲ, ಬ್ರಹ್ಮದೇವರು ತಿರುಕೊಯ್ಲೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನದಿ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲಿ ಹಾಗೆ ಮಾಡಿಲ್ಲ, ಇಲ್ಲಿ ಧವಳಗಂಗೆಯ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಸೋದೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆ ಕಾರಣಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ರು. ರಾಜರ ಮೇಲಿನ ಇವರ ದ್ವೇಷ ಪ್ರತಿಯೊಂದು ವಿಷಯವನ್ನು ಅಲ್ಲಗಳೆಯಲಿಕ್ಕೆ ಹೋಗ್ತಾರೆ. ಸಿದ್ಧವಾದ ಪ್ರಾಮಾಣಿಕವಾದ ವಿಷಯಗಳನ್ನು ಅಲ್ಲಗಳೆಯಲಿಕ್ಕೆ ಬರ್ತಾ ಇದ್ದಾರೆ ಇವರು, ಅಲ್ಲಗಳೆಯಲಿಕ್ಕೆ ಬರ್ತಿದ್ದಾರೆ. ಮತ್ತು ವರಿತಾರವರು ವ್ಯಾಪ್ತವೆಂದೂ ಹೇಳದಿರುವ ಒಂದೊಂದೇ ಮಾತಿಗೆ ಉತ್ತರವನ್ನು ಪಡಿತಾ ಹೋಗೋಣ. ವ್ಯಾಪ್ತವೆಂದು ಹೇಳಿಲ್ಲ, ಈ ರೂಪ ವ್ಯಾಪ್ತವಲ್ಲವಂತೆ. ಶ್ರೀ ತ್ರಿವಿಕ್ರಮ ರೂಪವನ್ನು ವ್ಯಾಪ್ತ ಅಂತ ಹೇಳಿಲ್ಲವಂತೆ ಮಾಹುಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಪಾದವನ್ನು ಮೇಲಕ್ಕೆತ್ತಿದರೆ ಮಾತ್ರ ವ್ಯಾಪ್ತ, ಪಾದವನ್ನು ಮೇಲಕ್ಕೆತ್ತಿಲ್ಲದೇ ಇದ್ದರೆ ವ್ಯಾಪ್ತ ಅಲ್ಲ ಅಂತ ಹೇಳಲಿಕ್ಕಾಗತ್ತಾ? ವ್ಯಾಪ್ತವೆಂದು ಹೇಳದಿರುವ ಭಗವಂತನ ರೂಪಗಳಲ್ಲಿ ವೈಷಮ್ಯದ ಚಿಂತನವನ್ನು ಮಾಡ್ತಾ ಇದ್ದಾರೆ. ನವವಿಧ ದ್ವೇಷಗಳಲ್ಲಿ ಒಂದಾದಂತಹ ದ್ವೇಷವದು. ಇನ್ನು ವ್ಯಾಪ್ತವೆಂದು ಹೇಳಿಲ್ಲ ಅಂದರು. ನಮ್ಮ ಶ್ರೀಮದ್ ಭಾವಿ ಸಮೀರರು ಈ ಸೋದಾ ಕ್ಷೇತ್ರದ ತ್ರಿವಿಕ್ರಮ ದೇವರ ಕುರಿತು ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಾಧ್ವ ಸಾಹಿತ್ಯದಲ್ಲಿ ತ್ರಿವಿಕ್ರಮ ದೇವರ ಸ್ತೋತ್ರ ಅಂತ ಉಪಲಬ್ಧವಾಗುವುದು ಪ್ರತ್ಯೇಕವಾಗಿ, ಅದು ಕೇವಲ ಶ್ರೀಮದ್ ಭಾವಿ ಸಮೀರರು ರಚನೆ ಮಾಡಿರುವುದು ಮಾತ್ರ. ತೀರ್ಥ ಪ್ರಬಂಧದಲ್ಲಿ ಸೋದೆಯಲ್ಲಿರ್ತಕ್ಕಂತಹ ತ್ರಿವಿಕ್ರಮ ದೇವರು, ತಿರುಕೊಯ್ಲಿನಲ್ಲಿರ್ತಕ್ಕಂತಹ ತ್ರಿವಿಕ್ರಮ ದೇವರು ಮತ್ತು ದ್ವಾರಕೆಯಲ್ಲಿರ್ತಕ್ಕಂತಹ ತ್ರಿವಿಕ್ರಮ ದೇವರು ಇವರುಗಳ ವರ್ಣನೆಯನ್ನು ಮಾಡಿ ಸ್ತೋತ್ರ ಮಾಡಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಸೋದಾಕ್ಷೇತ್ರದ ತ್ರಿವಿಕ್ರಮ ದೇವರ ಸ್ತೋತ್ರವಿದೆ. ಸಪ್ತರಾತ್ರೋತ್ಸವ ಸ್ತೋತ್ರ ಅಂತ ಹೇಳಿ ತ್ರಿವಿಕ್ರಮ ದೇವರ ಉತ್ಸವವನ್ನು ಹೇಗೆ ಮಾಡಬೇಕು ಅಂತ ಅದನ್ನೂ ಸಹಿತ ತ್ರಿವಿಕ್ರಮ ದೇವರ ಗುಣಗಾನವನ್ನು ಮಾಡ್ತಾ ರಚನೆ ಮಾಡಿದ್ದಾರೆ ಶ್ರೀಮದ್ ಭಾವಿ ಸಮೀರರು. ಅವುಗಳಲ್ಲಿ ಏನು ಸೋದಾಕ್ಷೇತ್ರದ ತ್ರಿವಿಕ್ರಮ ದೇವರ ಕುರಿತು ಮಾಡಿದಂತಹ ಸ್ತೋತ್ರವಿದೆ. ಮೊಟ್ಟ ಮೊದಲಿಗೆ ಹೇಳಿದ ಮಾತು ವಿದಾರಿ ತಾರಿ ಸಂಘಾತಂ. ಅರಿಸಂಘಾತ ಏನು ಈ ಶತ್ರುಗಳ ಆಕ್ರಮಣವಿದೆಯಲ್ಲ ಅದನ್ನು ಮುರಿದು ಹಾಕ್ತಾನೆ ನಮ್ಮ ತ್ರಿವಿಕ್ರಮ ಅಂತ ಹೇಳಿ, ಪದಾಕ್ರಾಂತ ಜಗತ್ರಯಂ, ತನ್ನ ಪಾದಗಳಿಂದ ಆಕ್ರಾಂತ ಜಗತ್ರಯಂ, ಮೂರೂ ಜಗತ್ತನ್ನು, ಮೂರು ಲೋಕಗಳನ್ನು ಆಕ್ರಮಿಸಿದವನು, ವ್ಯಾಪ್ತನಾದವನು ಅಂತ ರಾಜರು ಹೇಳ್ತಾ ಇದ್ದಾರೆ. ಮಾಹುಲಿ ಆಚಾರ್ಯರು ಬರೀತಾರೆ ವ್ಯಾಪ್ತವೆಂದು ಹೇಳದಿರುವ. ಇಲ್ಲ, ಇದು ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದು. ಶ್ರೀಮದಾಚಾರ್ಯರು ಈ ತತ್ವವನ್ನು ಶ್ರೀಮದ್ ಗೀತಾಭಾಷ್ಯದ 11ನೇ ಅಧ್ಯಾಯದಲ್ಲಿ ನಿರ್ಣಯ ಮಾಡಿಕೊಡ್ತಾರೆ. ಕೃಷ್ಣಸ್ಯ ಗರ್ಭ ಜಗತಃ ಅನ್ನುವಂತಹ ಶ್ರೀ ವೇದವ್ಯಾಸ ದೇವರ ಮಾತನ್ನು ಉಲ್ಲೇಖ ಮಾಡಿ ಪರಮಾತ್ಮನ ಅನಂತ ರೂಪಗಳು ಯಾವ ರೀತಿಯಾಗಿ ವ್ಯಾಪ್ತವಾಗಿವೆ ಅನ್ನೋದನ್ನು ತಿಳಿಸಿ ಹೇಳ್ತಾರೆ. ಮತ್ತು ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋದು ಪರಮಾತ್ಮನ ಸಕಲ ರೂಪಗಳಿಗೂ ಅನ್ವಯವಾದದ್ದು. ಎಲ್ಲ ರೂಪಗಳು ವ್ಯಾಪ್ತ, ವ್ಯಾಪ್ತವಲ್ಲದ ಭಗವಂತನ ರೂಪವೇ ಜಗತ್ತಿನಲ್ಲಿಲ್ಲ ಅನ್ನುವುದು ಶ್ರೀಮನ್ಮಧ್ವ ಸಿದ್ಧಾಂತ. ಒಂದು ರೂಪ ವ್ಯಾಪ್ತ, ಇನ್ನೊಂದು ರೂಪ ವ್ಯಾಪ್ತವಲ್ಲ ಅಂತ ಇದೆಯಾ ನೋಡಿ. ಮಾಹುಲಿ ಆಚಾರ್ಯರು ಬರಿತಾ ಇರುವ ಮಾತು ನೋಡಿ, ವ್ಯಾಪ್ತವೆಂದು ಹೇಳದಿರುವ. ಈ ತ್ರಿವಿಕ್ರಮ ರೂಪವನ್ನು ವ್ಯಾಪ್ತ ಅಂತ ಹೇಳಿಲ್ಲ. ರಾಜರ ಮೇಲಿನ ದ್ವೇಷದಿಂದ ಮಧ್ವ ಸಿದ್ಧಾಂತಕ್ಕೆ ಯಾವ ರೀತಿಯಾದ ದ್ರೋಹವನ್ನು ಇವರು ಮಾಡ್ತಾ ಇದ್ದಾರೆ. ವ್ಯಾಪ್ತವೆಂದು ಹೇಳದಿರುವ ಶ್ರೀಮತ್ ತ್ರಿವಿಕ್ರಮ ರೂಪವನ್ನು ಪ್ರತ್ಯೇಕವಾಗಿ ವ್ಯಾಪ್ತ ಅಂತ ಹೇಳಬೇಕಾ? ಸಕಲ ರೂಪಗಳು ವ್ಯಾಪ್ತ ಅಂತಾದಾಗ. ಎರಡನೆಯದು, ಸಾಕ್ಷಾತ್ ಭಾವಿ ಸಮೀರರು ತಮ್ಮ ತ್ರಿವಿಕ್ರಮ ಸ್ತೋತ್ರದಲ್ಲಿ ಇದೇ ತ್ರಿವಿಕ್ರಮ ದೇವರನ್ನ ಕುರಿತು, ಯಾವ ಶ್ರೀಮತ್ ತ್ರಿವಿಕ್ರಮ ದೇವರ ಕುರಿತು ಚರ್ಚೆ ನಡೀತಾ ಇದೆ ಅದೇ ತ್ರಿವಿಕ್ರಮ ಮೂರ್ತಿಯ ಕುರಿತು ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಪದಾಕ್ರಾಂತ ಜಗತ್ರಯಂ, ತನ್ನ ಪಾದಗಳಿಂದ ಮೂರು ಲೋಕಗಳನ್ನು ವ್ಯಾಪಿಸಿದವನು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವೂ ಇದೆ. ಮಾಹುಲಿ ಆಚಾರ್ಯರು ನಿಷೇಧ ಮಾಡ್ತಾರೆ. ವ್ಯಾಪ್ತವೆಂದು ಹೇಳದಿರುವ, ಪಾದವನ್ನೂ ಮೇಲೆ ಮಾಡದಿರುವ,
ಶ್ರೀಮದ್ ಭಾವಿ ಸಮೀರರು ಪಾದವನ್ನು ಮೇಲೆ ಮಾಡಿದ ಶ್ರೀಮದ್ ತ್ರಿವಿಕ್ರಮ ರೂಪವನ್ನು ಪ್ರತಿಷ್ಠಾಪನೆ ಮಾಡಿದರೆ ರುಜುಗಳು ಅಂತ ಒಪ್ತಾ ಇದ್ರ ಇವರು? ಒಪ್ತಾ ಇದ್ರ? ರಾಜರು ಹೇಳಿದ ನೇರ ಮಾತನ್ನೇ ಧಿಕ್ಕರಿಸುವಂತಹ ಇವರು ಈ ತರಹದ ರೀತಿಯಲ್ಲಿ ಮಾತನಾಡ್ತಾರೆ. ಈ ತ್ರಿವಿಕ್ರಮ ರೂಪವನ್ನು ಕೇವಲ ಬ್ರಹ್ಮದೇವರೇ ಉಪಾಸಿಸಬೇಕೆಂದು ಸರ್ವಥಾ ಅಲ್ಲ. ಅಲ್ಲದೆ ಕೇವಲ ತ್ರಿವಿಕ್ರಮ ಪ್ರತಿಮಾ ಪ್ರತಿಷ್ಠಾಪನೆ, ಜಪ, ಧ್ಯಾನ, ಸ್ತೋತ್ರ, ಪೂಜೆ, ಆ ಮಂತ್ರದಿಂದ ಹೋಮ, ಉತ್ಸವ ಇತ್ಯಾದಿ ಯಾವುದನ್ನು ಮಾಡಿದರೂ ಬ್ರಹ್ಮ ಸಮಾನರಾಗಲು ಸಾಧ್ಯವಿಲ್ಲ. ಹಾಗಿದ್ದರೆ ಇಂದಿನ ಅರ್ಚಕರು ರುಜುಗಳಾಗಬೇಕಾದೀತು. ಈ ಮಾತನ್ನು ಮದಭಾವಿಯವರು ವಿವರ ಮಾಡಿದ್ದಾರೆ. ಕೇಳಿ ಅವರ ಮಾತನ್ನು. ನಾವು ನೋಡ್ತೇವೆ ತ್ರಿವಿಕ್ರಮ ದೇವರ ಗುಡಿ ಇದ್ದದ್ದು, ಅಲ್ಲೆಲ್ಲ ಕಡೆಗೆ ತ್ರಿವಿಕ್ರಮ ದೇವರ ಪೂಜೆ ಇವತ್ತಿಗೂ ಕೂಡ ನಡೆದಿದೆ. ಹಾಗಿದ್ರೆ ತ್ರಿವಿಕ್ರಮ ದೇವರ ಪೂಜೆಯನ್ನು ಮಾಡುವವರು ರುಜುಗಳಾಗ್ತಾರೆ, ಭಾವಿ ಸಮೀರರಾಗ್ತಾರೆ ಅಂತನ್ನೋದಾದರೆ, ಇವತ್ತು ಎಲ್ಲೆಲ್ಲಿ ತ್ರಿವಿಕ್ರಮ ದೇವರ ಪೂಜೆ ನಡೆದಿರುತ್ತದೆ ಅವರೆಲ್ಲರೂ ಕೂಡ ರುಜುಗಳಾಗಬೇಕು, ಭಾವಿ ಸಮೀರರಾಗಬೇಕು. ಇದು ಸಾಧ್ಯವಾ? ಈ ಮದಭಾವಿ ಮುಂತಾದವರಿಗೆ ಶ್ರೀಮನ್ ಮಧ್ವ ಸಿದ್ಧಾಂತದ ಪ್ರಾಥಮಿಕ ಜ್ಞಾನವೂ ಇಲ್ಲ. ಸತ್ಯಾತ್ಮರ ವಿದ್ಯಾಗುರುಗಳು ಅಂತ ಪ್ರಸಿದ್ಧರಾಗಿರುವ ಮಾಹುಲಿ ಆಚಾರ್ಯರು ಬರೀತಾರೆ, ಇಂದಿನ ಅರ್ಚಕರು ರುಜುಗಳಾಗಬೇಕಾದೀತು. ರಾಜಸೂಯ ಯಜ್ಞ ಕೇವಲ ಬ್ರಹ್ಮದೇವರ ಪದವಿಗೆ ಬರುವಂತಹವರು ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ರಾಜಸೂಯ ಯಜ್ಞದ ಫಲ ಬ್ರಹ್ಮ ಪದವಿ. ರಾಜಸೂಯ ಯಜ್ಞವನ್ನು ಚಕ್ರವರ್ತಿಗಳಾದ ಹರಿಶ್ಚಂದ್ರ ಮಹಾರಾಜರು ಮಾಡಿದ್ದಾರೆ. ದೇವತಾ ಪಂಕ್ತಿ ಪ್ರವಿಷ್ಟರಾದಂತಹ ಚಂದ್ರರು ಮಾಡಿದ್ದಾರೆ. ಇವರೆಲ್ಲ ರುಜುಗಳಾಗ್ತಾರೇನು? ಇವರೆಲ್ಲ ಬ್ರಹ್ಮ ಪದವಿಗೆ ಹೋಗ್ತಾರೆ. ರಾಜಸೂಯ ಅಂತನ್ನೋದು ಬ್ರಹ್ಮ ಪದವಿಯನ್ನು ನೀಡತಕ್ಕಂತಹ ಯಜ್ಞ. ಭೀಮಸೇನ ದೇವರೂ ಸಹಿತ ನೇರವಾಗಿ ಕುಳಿತುಕೊಂಡು ಯಜ್ಞವನ್ನು ಮಾಡಿದ್ದಲ್ಲ. ರಾಜಸೂಯ ಯಜ್ಞಕ್ಕೆ ಪ್ರತಿಬಂಧಕನಾಗಿದ್ದಂತಹ ಜರಾಸಂಧನನ್ನು ಕೊಂದದ್ದರಿಂದಲೇ ಪೂರ್ಣ ಫಲ ಅವರಿಗೆ ಬಂತು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾರೆ. ಅಸಾಧಾರಣ ಹೇತುರ್ಯ ಕರ್ಮಣೋ ಯಸ್ಯ ಚೇತನಃ ಸಪೂರ್ಣಂ ತತ್ಫಲಂ ಭುಂಕ್ತೆ ಅಂತ ಹೇಳಿ. ಕಾರಣ, ರಾಜಸೂಯ ಯಜ್ಞ ಜರಾಸಂಧ ಇದ್ದಿದ್ದರೆ ಸಂಪನ್ನವಾಗ್ತಾನೇ ಇರಲಿಲ್ಲ. ಜರಾಸಂಧನನ್ನು ಕೊಂದದ್ದಕ್ಕೆ ರಾಜಸೂಯ ನಡೆದದ್ದು. ಹೀಗಾಗಿ ಜರಾಸಂಧನ ಸಂಹಾರವೇನಿದೆ ರಾಜಸೂಯದ ಫಲವನ್ನು ತಂದುಕೊಡ್ತದೆ ಭೀಮಸೇನ ದೇವರಿಗೆ. ಅಸಾಧಾರಣ ಹೇತುರ್ಯ ಕರ್ಮಣಃ, ಆ ರಾಜಸೂಯ ಯಜ್ಞ ಆಗಲಿಕ್ಕೆ ಕಾರಣರೇ ನಮ್ಮ ಶ್ರೀಮದ್ ಭೀಮಸೇನ ದೇವರು. ಈ ವಿಷಯಗಳು ಗೊತ್ತಿಲ್ಲವ? ಮಾಹುಲಿ ಆಚಾರ್ಯರಿಗೆ ಗೊತ್ತಿದೆ ತಾನೆ? ಗೊತ್ತಿದ್ದರೂ ಬರೀತಾರೆ, ಹಾಗಿದ್ದರೆ ಇಂದಿನ ಅರ್ಚಕರು ರುಜುಗಳಾಗಬೇಕಾದೀತು. ಯಾವ ಜೀವ ಯಾವ ಕಾರ್ಯವನ್ನು ಮಾಡ್ತಾರೆಯೋ ಆ ಕಾರ್ಯದ ಫಲ ಆ ಜೀವಕ್ಕೆ ಹೇಗೆ ಬರ್ತದೆ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ತಥಾಪಿ ಕರ್ತುರೇವ, ಏನು ಆ ಕರ್ತೃವಿನ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣಗಳಿವೆಯೋ ಅವುಗಳ ಮೇಲೆ ಫಲ ಅವಲಂಬಿತವಾಗಿರ್ತದೆ. ಹೀಗಾಗಿ ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆಯನ್ನು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ರುಜುಗಳು ಅಂತ ಯಾರೂ ಹೇಳಿಲ್ಲ, ಯಾರೂ ಹೇಳಲಿಕ್ಕೂ ಸಾಧ್ಯವಿಲ್ಲ. ತ್ರಿವಿಕ್ರಮ ಮಂತ್ರದ ಪಠಣವನ್ನು ಯಾರು ಮಾಡ್ತಾರೆ, ಜಪ ಯಾರು ಮಾಡ್ತಾರೆ, ಉಪದೇಶ ಯಾರು ಮಾಡ್ತಾರೆ, ಅವರೆಲ್ಲರೂ ಸಹಿತ ರುಜುಗಳು ಅಂತ ಯಾರೂ ಹೇಳ್ತಾ ಇಲ್ಲ. ರಾಜರ ಜೀವನದಲ್ಲಿ ನಡೆದಂತಹ ಏನು ಈ ದಿವ್ಯವಾದ ಘಟನೆ ಇದೆ ಅದು ರುಜುತ್ವಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದ್ದೇವೆ. ಆ ಮಾತನ್ನು ಇವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಂದಿಲ್ಲ, ಅರ್ಥ ಮಾಡಿಸ್ತೇವೆ ಬನ್ನಿ. ಬರೀತಾರೆ ಮಾಹುಲಿ ಆಚಾರ್ಯರು, ಬ್ರಹ್ಮದೇವರನ್ನು ಬ್ರಹ್ಮದೇವರೆಂದು ಗುರುತಿಸುವುದು ಕೇವಲ ತಿರುಕೊಯ್ಲೂರ ಕ್ಷೇತ್ರದಲ್ಲಿ ತ್ರಿವಿಕ್ರಮ ರೂಪವನ್ನು ಪ್ರತಿಷ್ಠಾಪನೆ ಮಾಡಿದ ಕಾರಣಕ್ಕಾಗಿ ಅಲ್ಲ, ಕಿಂತು ಸರಸ್ವತೀ ದೇವಿಯೂ ಮಾಡದ ತ್ರಿವಿಕ್ರಮತ್ವೋಪಾಸನೆಯನ್ನು ಮಾಡಿದ ಕಾರಣಕ್ಕಾಗಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದಂತಹ ತತ್ವವಿದೆ. ಏನು ತ್ರಿವಿಕ್ರಮತ್ವಾದಿ ಗುಣಗಳ ಚಿಂತನೆ ಇದೆ, ತ್ರಿವಿಕ್ರಮತ್ವ ಕ್ರಿಯೋಪಸಂಹಾರವಿದೆ, ಆ ಉಪಾಸನೆ ಇದೆ, ಕ್ರಿಯೆಯ ಉಪಾಸನೆ ಇದೆ, ಅದು ಬ್ರಹ್ಮದೇವರು ಮಾತ್ರ ಮಾಡ್ತಾರೆ, ಉಳಿದವರು ಮಾಡುವುದಿಲ್ಲ. ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಸರಸ್ವತೀ ದೇವಿಯರಿಗೂ ಅದು ಸಾಧ್ಯವಿಲ್ಲ. ಆಚಾರ್ಯರು ತಿಳಿಸಿದ ತತ್ವ ಅದನ್ನಿಟ್ಟುಕೊಂಡು ಇವರು ಆಕ್ಷೇಪ ಮಾಡ್ತಾರೆ. ಅಂದ ಮೇಲೆ ಶ್ರೀವಾದಿರಾಜರು ಬ್ರಹ್ಮದೇವರಂತೆ ಅರ್ಥಾತ್ ಸರಸ್ವತೀ ದೇವಿಯನ್ನು ಮೀರುವಂತೆ ತ್ರಿವಿಕ್ರಮತ್ವವನ್ನು ಉಪಾಸನೆ ಮಾಡಿದ್ದಾರೆ ಎನ್ನುವ ವಿಷಯದಲ್ಲಿ ವಾದಿ ಪ್ರತಿವಾದಿ ಇಬ್ಬರಿಗೂ ಸಮ್ಮತವಾದ ಯಾವ ಪ್ರಮಾಣವೂ ಇಲ್ಲ. ಮಾಹುಲಿ ಆಚಾರ್ಯರ ಮಾತನ್ನು ಮತ್ತೊಮ್ಮೆ ಓದಿ. ಎನ್ನುವ ವಿಷಯದಲ್ಲಿ ವಾದಿ ಪ್ರತಿವಾದಿ ಇಬ್ಬರಿಗೂ ಸಮ್ಮತವಾದ ಯಾವ ಪ್ರಮಾಣವೂ ಇಲ್ಲ. ರುಜುತ್ವ ವಿರೋಧಿಗಳು ರುಜುತ್ವವಾದಿಗಳು ಇಬ್ಬರೂ ಒಪ್ಪುವಂತಹ ಪ್ರಮಾಣವಿಲ್ಲ ಅಂತ ಬರೀತಾರೆ. ಪ್ರಮಾಣವೂ ಇಲ್ಲ. ಆದ್ದರಿಂದ ಶ್ರೀವಾದಿರಾಜರು ರುಜುಗಳೆಂದು ಹೇಳಲು ಸಾಧ್ಯವೇ ಇಲ್ಲ. ಇದು ಮಾಹುಲಿ ಆಚಾರ್ಯರ ಮಾತು. ಶ್ರೀ ಭಾವಿ ಸಮೀರರು ರಚನೆ ಮಾಡಿರತಕ್ಕಂತಹ ಶ್ರೀ ತ್ರಿವಿಕ್ರಮ ಸ್ತೋತ್ರ. ಆ ಸ್ತೋತ್ರದಲ್ಲಿ ರಾಜರು ಹೇಳ್ತಾರೆ, ಶಂಖಾಂಭೋಜಕರ ದ್ವಂದ್ವ ಓಂಕಾರಾರ್ಧಿತ ದಾನವ
ಶಂಖವನ್ನು ಸರೋಜ ಮಾಲೆಯನ್ನು ಕೈಯಲ್ಲಿ ಹಿಡಿದಂತಹ ಓ ತ್ರಿವಿಕ್ರಮ, ಹುಂಕಾರಾರ್ಧಿತ ದಾನವ, ಹುಂಕಾರದಿಂದ ದಾನವರನ್ನು ನಾಶ ಮಾಡುವವನೇ, ಶಂಕಾತಂಕ ಹರಾಹಂತೆ ಕಿಂಕರೋಸ್ಮಿ ತ್ರಿವಿಕ್ರಮ, ಶಂಕೆ ಆತಂಕಗಳನ್ನು ಪರಿಹರಿಸುವ ಓ ತ್ರಿವಿಕ್ರಮ ನಾನಿನ್ನ ಕಿಂಕರ. ಈ ಮಾಹುಲಿ ಆಚಾರ್ಯರ ಮಾತನ್ನು ನೋಡಿದಾಗ ಹೌದು, ಮಾಹುಲಿ ಆಚಾರ್ಯ ಹೇಳಿಬಿಟ್ಟಿದ್ದಾರಲ್ಲ, ಇಬ್ಬರಿಗೂ ಸಮ್ಮತವಾದ ಪ್ರಮಾಣವಿಲ್ಲ ಅಂತ, ಇರಬಹುದೇನೋ ಅಂತ ಪ್ರಶ್ನೆ ಬಂದರೆ, ಶಂಕೆ ಬಂದರೆ, ಆತಂಕ ಉಂಟಾದರೆ ಆ ಆತಂಕವನ್ನು ಓ ತ್ರಿವಿಕ್ರಮ ನೀನು ಪರಿಹರಿಸು. ಕಿಂಕರೋಸ್ಮಿ, ನಾನಿನ್ನ ಕಿಂಕರ ಅನ್ನುವುದನ್ನು ನನ್ನ ಭಕ್ತರಿಗೆ ತಿಳಿಸು ಅನ್ನುವ ಅಭಿಪ್ರಾಯವನ್ನು ನಮ್ಮ ರಾಜರ ತಿಳಿಸಿ ಹೇಳ್ತಾರೆ. ಕೃಪಾಕರೋಲ್ಲಸದ್ವಕ್ತ್ರಂ ಕೃಪಾ ವಿಪುಲಲೋಚನಂ ಅಪಾರ ಸುಗುಣಸ್ತೋಮಂ ಉಪಾಸೇತಂ ತ್ರಿವಿಕ್ರಮಂ. ತ್ರಿವಿಕ್ರಮಂ ಉಪಾಸೆ. ಎಂಥ ತ್ರಿವಿಕ್ರಮ? ಅಪಾರ ಸುಗುಣಸ್ತೋಮಂ, ಪಾರವಿಲ್ಲದ ಸದ್ಗುಣಗಳ ರಾಶಿಯಾದ ತ್ರಿವಿಕ್ರಮನನ್ನು ನಾನು ಉಪಾಸನೆ ಮಾಡ್ತೇನೆ. ಅಹಮುಪಾಸೆ, ನಾನು ಉಪಾಸನೆ ಮಾಡ್ತೇನೆ. ಮಾಹುಲಿ ಆಚಾರ್ಯರಿಗೆ ಶ್ರೀ ತ್ರಿವಿಕ್ರಮ ಸ್ತೋತ್ರ ಪ್ರಮಾಣವಲ್ಲವ? ಪ್ರಮಾಣವಲ್ಲ. ವಾದಿ ಪ್ರತಿವಾದಿಗಳಿಗೆ ಇಬ್ಬರಿಗೂ ಸಮ್ಮತವಾದ ಯಾವ ಪ್ರಮಾಣವೂ ಇಲ್ಲ ಅಂತ ಮಾಹುಲಿ ಆಚಾರ್ಯರು ಬರೀತಾರಲ್ಲ. ನಾನು ಶ್ರೀ ತ್ರಿವಿಕ್ರಮ ದೇವರ ಉಪಾಸನೆಯನ್ನು ಮಾಡ್ತೇನೆ ರಾಜರೇ ಹೇಳ್ತಾ ಇದ್ದಾರೆ. ರಾಜರ ವಾಕ್ಯ, ಶ್ರೀ ತ್ರಿವಿಕ್ರಮ ಸ್ತೋತ್ರದಲ್ಲಿರುವ ವಾಕ್ಯ. ಶಿಲಾಶಾಸನವನ್ನು ಅಪ್ರಮಾಣ ಅಂದರು. ಈಗ ಶ್ರೀ ತ್ರಿವಿಕ್ರಮ ದೇವರ ಸ್ತೋತ್ರ ಇದ್ದರೂ ಸಹಿತ ಪ್ರಮಾಣವಲ್ಲ ಅಂತ ಇದ್ದಾರೆ. ಶ್ರುತಾಶ್ರುತ ಪರಿತ್ಯಾಗ ಕಲ್ಪನೆ ವಿಗತ ಕ್ರಿಯಾಂ ಅನ್ನುವ ಆಚಾರ್ಯರ ಮಾತಿಗೆ ಸಾಕ್ಷಿವರು. ವಿಗತ ಕ್ರಿಯಾಂ, ನಿರ್ಲಜ್ಜರು ಮಾತ್ರ, ಲಜ್ಜೆಗೆಟ್ಟವರು ಮಾತ್ರ ಶ್ರುತಾಶ್ರುತ ಪರಿತ್ಯಾಗ ಪರಿಕಲ್ಪನೆ, ಶ್ರುತವಾದದ್ದನ್ನು ಪರಿತ್ಯಾಗ ಮಾಡ್ತಾರೆ. ಇದು ಶ್ರುತ, ಶ್ರೀ ತ್ರಿವಿಕ್ರಮ ದೇವರ ಸ್ತೋತ್ರವಿದು, ಭಾವಿ ಸಮೀರರು ರಚನೆ ಮಾಡಿರುವಂಥದ್ದು. ಅದನ್ನು ಪ್ರಮಾಣ ಅಲ್ಲ ಅಂತ ಇದ್ದಾರೆ. ಇಲ್ಲ, ಅದರಲ್ಲಿ ಉಪಾಸೆ ಅಂತ ಇದೆ ಅಷ್ಟೇ. ನಾನು ಸರಸ್ವತೀ ದೇವಿಗಿಂತ ಹೆಚ್ಚಾಗಿ ಉಪಾಸನೆ ಮಾಡ್ತಾ ಇದ್ದೇನೆ ಅಂತ ಹೇಗೆ ನಿರ್ಣಯವಾಗುತ್ತೆ? ಮದಭಾವಿಯವರೇ ಕೊಟ್ಟಂತಹ ಪ್ರಮಾಣ. ಶ್ರೀ ಸುರೋತ್ತಮ ತೀರ್ಥರ ವಾಕ್ಯಕ್ಕೆ ಅರ್ಥ ಹೇಳಿ ಅಂತ ಕೂತ್ಕೊಂಡಿದ್ರಲ್ಲ. ಗ್ರಂಥಾಭಿಮಾನಿನಿ ಭಾರತೀ ಚ ಎದುರಿಗೆ ಇದೆ ವಾಕ್ಯ, ಅರ್ಥವಾಗಿರಲಿಲ್ಲ ಅವರಿಗೆ. ರುಜುತ್ವ ವಿರೋಧದ ದ್ವೇಷದ ಅಮಲಿನಲ್ಲಿ ಇರ್ತಕ್ಕಂತಹ ಅವರಿಗೆ ರಾಜರ ಗ್ರಂಥಗಳು, ರಾಜರ ಶಿಷ್ಯರ ಗ್ರಂಥಗಳು ಹೇಗೆ ಅರ್ಥ ಆಗಬೇಕು? ಗುರುಗಳಿಗೆ ತ್ರಿವಿಕ್ರಮ ಸ್ತೋತ್ರ ಕಂಡಿಲ್ಲ, ಶಿಷ್ಯರಿಗೆ ಅದರ ಅರ್ಥ ಕಂಡಿಲ್ಲ. ಗ್ರಂಥಾಭಿಮಾನಿನಿ ಭಾರತೀ ಚ, ರಾಜರ ಗ್ರಂಥಗಳಿಗೆ ಭಾರತೀ ದೇವಿಯರು ಅಭಿಮಾನಿನಿಯರು. ಶ್ರೀ ಟೀಕಾಕೃತ್ಪಾದರು ಸಹಿತ ತಮ್ಮ ಗ್ರಂಥಗಳಲ್ಲಿ ಭಾರತೀ ದೇವಿಯ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತಾರೆ. ತಾಯಿ, ನನ್ನ ಮನಸ್ಸಿನಲ್ಲಿ ಮಾತಿನಲ್ಲಿ ನೀನು ಸನ್ನಿಧಾನವನ್ನು ಇಡುವಂತ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಗ್ರಂಥಕ್ಕೆ ಭಾರತೀ ದೇವಿಯರ ಅಭಿಮಾನಿನಿಯರು ಅಂತ ಹೇಳೋದಿಲ್ಲ. ಅಭಿಮಾನಿತ್ವ ಅಂದರೆ ಒಡೆತನ. ಯುಕ್ತಿಮಲ್ಲಿಕ ಯಾರ ಅಧೀನ, ಯಾರು ಒಡೆಯರದಕ್ಕೆ? ರಾಜರು ರಚನೆ ಮಾಡಿದ್ದಾರೆ. ಆದ್ದರಿಂದ ರಾಜರು ಒಡೆಯರು. ಒಡೆಯರಾದ ರಾಜರು ಭಾರತೀ ದೇವಿಗೆ ಒಡೆತನವನ್ನು ನೀಡಿದ್ದಾರೆ ಅಂದರೆ ಭಾರತೀ ದೇವಿಯರಿಗಿಂತ ದೊಡ್ಡವರು. ನಿರ್ಣೀತವಾಯಿತು. ಅನ್ಯಥಾನುಪಪತ್ತಿ ಅಂತಾರೆ ಇದನ್ನು. ಗ್ರಂಥಾಭಿಮಾನಿನಿ ಭಾರತೀ ಚ. ರಾಜರು ರುಜುಗಳಲ್ಲದೆ ಇದ್ದರೆ ಆ ವಾಕ್ಯ ಉಪಪನ್ನವೇ ಆಗುವುದಿಲ್ಲ. ಎರಡನೆಯದು, ಸ್ವಕೃತ ಗ್ರಂಥಂ ಪ್ರತಿ ಬೋಧಯತಿ. ತಮ್ಮ ಗ್ರಂಥಕ್ಕೆ ಬೋಧನ ಮಾಡ್ತಾ ಇದ್ದಾರೆ, ಆದೇಶ ಮಾಡ್ತಾ ಇದ್ದಾರೆ ಅಂತ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ಹೇಳ್ತಾ ಇದ್ದಾರೆ. ರಾಜರು ತಮ್ಮ ಗ್ರಂಥಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾರೆ, ಬೋಧನ ಮಾಡ್ತಾ ಇದ್ದಾರೆ. ಗ್ರಂಥ ಇದು ಜಡಕ್ಕೆ ಉಪದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬೋಧನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ಗ್ರಂಥಾಭಿಮಾನಿನಿಯಾದ ಭಾರತೀ ದೇವಿಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಎರಡು ಮಾತುಗಳು. ಗ್ರಂಥಾಭಿಮಾನಿನಿ ಭಾರತಿ, ಗ್ರಂಥಾಭಿಮಾನಿನಿಯಾದ ಭಾರತೀ ದೇವಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಭಾರತೀ ದೇವಿಗೆ ಉಪದೇಶವನ್ನು ಮಾಡಬೇಕು, ಬೋಧನವನ್ನು ಮಾಡಬೇಕು ಅಂದರೆ ಭಾರತೀ ದೇವಿಗಿಂತ ಮಿಗಿಲಾದ ಜ್ಞಾನವಿರಬೇಕು. ಭಾರತೀ ದೇವಿಗಿಂತ ಮಿಗಿಲಾದ ಜ್ಞಾನವಿಲ್ಲ ಅಂದರೆ ಉಪದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಾರತೀ ದೇವಿಯರಿಗಿಂತ ಮಿಗಿಲಾದ ಜ್ಞಾನವಿದೆ ಅನ್ನುವುದನ್ನು ಸೂಚನೆ ಮಾಡುವಂತಹ ನೇರವಾದ ವಾಕ್ಯ ಯಾವುದು? ಉಪಾಸೇತಂ ತ್ರಿವಿಕ್ರಮಂ. ಆ ತ್ರಿವಿಕ್ರಮನನ್ನು ನಾನು ಉಪಾಸನೆ ಮಾಡ್ತೇನೆ. ಯಾಕೆ? ತ್ರೈವಿಕ್ರಮತ್ವಾದಿ ಗುಣಗಳನ್ನು, ತ್ರಿವಿಕ್ರಮತ್ವ ಕ್ರಿಯೋಪಸಂಹಾರವನ್ನು ಸರಸ್ವತೀ ದೇವಿಯರು, ರುಜುಪತ್ನಿಯರೂ ಮಾಡುವುದಿಲ್ಲ. ರಾಜರು ಹೇಳ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ.
ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ, ಶ್ರೀಮದ್ ಬ್ರಹ್ಮಾಂಡ ಪುರಾಣದಿಂದ, ಆಪ್ತ ವಚನಗಳಿಂದ ರುಜುತ್ವ ನಿರ್ಣೀತವಾಗಿದೆ. ನಿರ್ಣೀತವಾದಂತಹ ರುಜುತ್ವಕ್ಕೆ ಸಾಕ್ಷಿ ಸೂಚಕ ಈ ಶ್ರೀ ತ್ರಿವಿಕ್ರಮದೇವರ ಪ್ರತಿಷ್ಠಾಪನೆ. ಆ ತ್ರಿವಿಕ್ರಮದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ ಅಂತ ಸಾಕ್ಷಾತ್ ರಾಜರು ಹೇಳ್ತಾ ಇದ್ದಾರೆ, ಉಪಾಸೇತಂ ತ್ರಿವಿಕ್ರಮಂ ಅಂತ ಹೇಳಿ. ಆ ತ್ರಿವಿಕ್ರಮತ್ವೋಪಾಸನೆ ರುಜುಗಳು ಯಾವ ರೀತಿಯಾಗಿ ಮಾಡಬೇಕೋ ಆ ರೀತಿಯಾಗಿಯೇ ಆಗಿರ್ತದೆ. ರುದ್ರದೇವರು ಒಂದು ಕಾರ್ಯವನ್ನು ಮಾಡಿದಾಗ ರುದ್ರದೇವರು ತಮ್ಮ ಯೋಗ್ಯತಾನುಸಾರಿಯಾಗಿ ಅದನ್ನು ಮಾಡ್ತಾರೆ. ಇಂದ್ರದೇವರು ಒಂದು ಕಾರ್ಯವನ್ನು ಮಾಡಿದಾಗ ತಮ್ಮ ಯೋಗ್ಯತಾನುಸಾರಿಯಾಗಿ ಮಾಡ್ತಾರೆ. ಬೇರೆ ಎಲ್ಲ ಜೀವರಾಶಿಗಳು ಆಯಾಯ ಕಾರ್ಯವನ್ನು, ಒಂದೇ ಕಾರ್ಯ ಗಂಗಾ ನದಿಯಲ್ಲಿ ಸ್ನಾನ ಅನ್ನುವ ಒಂದೇ ಕಾರ್ಯ, ಅದನ್ನು ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಸಕಲ ಸಜ್ಜೀವರಾಶಿಗಳು ಮಾಡ್ತಾರೆ. ಸಕಲ ಸಜ್ಜೀವರಿಗೂ ಫಲ ಬರುತ್ತೆ. ಒಂದೇ ರೀತಿಯಲ್ಲಿ ಬರ್ತದೋ? ಬರೋದಿಲ್ಲ, ವಿಭಿನ್ನವಾಗಿ ಬರ್ತದೆ. ಹಾಗಾದರೆ ಬ್ರಹ್ಮದೇವರಿಗೆ ಯಾಕೆ ಅಧಿಕವಾದ ಫಲ ಬಂತು? ಬ್ರಹ್ಮದೇವರು ಅಷ್ಟು ವಿದ್ಯೆಯಿಂದ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ಉಪಾಸನೆಯಿಂದ ಅದನ್ನು ಮಾಡ್ತಾರೆ. ಅಂದ ಮೇಲೆ ಅವರ ಸ್ವರೂಪ ಯೋಗ್ಯತೆ ಹೇಗಿದೆಯೋ ಆ ರೀತಿಯಾದ ಅನುಷ್ಠಾನವನ್ನು ಮಾಡ್ತಾರೆ. ತಮುಪಾಸೆ ಅಂತಂದಾಗ ರುಜುಗಳು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆಯೋ ಆ ರೀತಿಯಾದ ಉಪಾಸನೆ ಅಂತ ನಿರ್ಣಯವಾಗುತ್ತೆ. ತ್ರಿವಿಕ್ರಮದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಪ್ರತಿಷ್ಠಾಪನೆಯೂ ಸಹಿತ ರುಜುಗಳು ಯಾವ ರೀತಿಯಾಗಿ ಮಾಡ್ತಾರೆಯೋ ಆ ರೀತಿಯಾಗಿ ಅಂತಾಗುತ್ತೆ. ತ್ರಿವಿಕ್ರಮದೇವರ ಮಂತ್ರವನ್ನು ಜಪ ಮಾಡಿದರು ರಾಜರು ಅಂದಾಗ ರುಜುಗಳು ಯಾವ ರೀತಿಯಾಗಿ ಮಾಡ್ತಾರೆಯೋ ಆ ರೀತಿಯಾಗಿ ಅಂತಾಗುತ್ತೆ. ಕಾರಣ ರುಜುತ್ವ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ನಿರ್ಣೀತವಾಗಿದೆ. ಆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವನ್ನು ಅಪ್ರಮಾಣ ಅಂತ ಹೇಳುವ ಸಾಮರ್ಥ್ಯ ಈ ರುಜುತ್ವ ವಿರೋಧಿಗಳಿಗಿದೆಯಾ? ಅವರ ಗ್ರಂಥವನ್ನೇ ಅವರಿಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ಅವರ ಗ್ರಂಥವನ್ನೇ ಉಳಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಸುಟ್ಟು ಭಸ್ಮವಾಗ್ತಾ ಇದೆ ಮಾಹುಲಿಯಾಚಾರ್ಯರ ಕುತ್ಸಿತವಾದಂತಹ ಸ್ವರೂಪದ ಚಿಂತನ ಕೃತಿ. ನಿಸ್ಸಹಾಯಕರಾಗಿ ಕುಳಿತುಕೊಂಡಿದ್ದಾರೆ. ತಮ್ಮ ಗ್ರಂಥದ ಪ್ರಾಮಾಣ್ಯವನ್ನೇ ಇವರಿಗೆ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವನ್ನು ನಿಷೇಧ ಮಾಡ್ತಾರೆಯಾ ಇವರು? ಪರಮ ಪ್ರಮಾಣವಾದ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ಯಾವಾಗ ರುಜುತ್ವ ನಿರ್ಣೀತವಾಯಿತೋ ಆಗ ರಾಜರು ಮಾಡುವಂತಹ ಸಕಲ ಕಾರ್ಯಗಳೂ ಸಹಿತ ರುಜುಗಳು ಮಾಡುವಂತಹ ಕಾರ್ಯ. ಇದನ್ನೇ ನಾವು ಆ ಹಯಗ್ರೀವ ಸಮರ್ಪಣೆಯ ಸಂದರ್ಭದಲ್ಲೂ ಕೂಡ ತಿಳಿದೆವು. ಎಲ್ಲರೂ ನೈವೇದ್ಯವನ್ನು ಮಾಡ್ತೇವೆ, ಎಲ್ಲರೂ ಸಮರ್ಪಣೆ ಮಾಡ್ತೇವೆ. ರಾಜರು ಸಮರ್ಪಣೆ ಮಾಡಿದರೆ ರುಜುಗಳು ಸಮರ್ಪಣೆ ಮಾಡಿದ ರೀತಿಯಲ್ಲೇ ಮಾಡ್ತಾರೆ. ಯಾಕೆ? ರುಜುತ್ವ ಆಖ್ಯಾನಾದಿಗಳಿಂದ ನಿರ್ಣೀತ. ಹೀಗಾಗಿ ಪ್ರತಿಷ್ಠಾಪನೆಯಾಗಲಿ, ಮಂತ್ರ ಜಪವಾಗಲಿ ಅಥವಾ ಉತ್ಸವವಾಗಲಿ ಎಲ್ಲವೂ ಸಹಿತ ರುಜುಗಳು ಯಾವ ಕ್ರಮದಲ್ಲಿ ಮಾಡಬೇಕು ಆ ಕ್ರಮದಲ್ಲಿ ಮಾಡ್ತಾರೆ. ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ಹೇಳ್ತಿದ್ದಾರೆ? ಗುಣಾಃ ತ್ರೈವಿಕ್ರಮಾದ್ಯಾಶ್ಚ ಸಂಹರ್ತವ್ಯಾನ ಸಂಶಯ ವಿರಿಂಚಸ್ಯೈವ. ತ್ರೈವಿಕ್ರಮಾದಿ ಗುಣಗಳು, ಗುಣಾಃ ತ್ರೈವಿಕ್ರಮಾದ್ಯಾಃ ಗುಣಗಳು ವಿರಿಂಚಸ್ಯೈವ ಸಂಹರ್ತವ್ಯಾಃ. ಬ್ರಹ್ಮದೇವರೊಬ್ಬರೇ ಅದನ್ನು ಉಪಾಸನೆ ಮಾಡೋದಕ್ಕೆ ಅರ್ಹರು. ರಾಜರೇನು ಹೇಳ್ತಾ ಇದ್ದಾರೆ? ಅಪಾರ ಸುಗುಣ ಸ್ತೋಮಂ, ಅಪಾರ ಸುಗುಣಗಳ ನಿಧಿಯಾದಂತಹ ಆ ತ್ರಿವಿಕ್ರಮಂ ಉಪಾಸೆ, ನಾನು ಉಪಾಸನೆ ಮಾಡುತ್ತೇನೆ ಅಂತ. ಉಪಾಸನೆ ಅಂದ್ರೇನು? ಶ್ರೀಮದಾಚಾರ್ಯರೇ ತಿಳಿಸಿದ್ದಾರೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪಾಪರಾಚೈವ. ಏನು ಶ್ರೀಮತ್ ತ್ರಿವಿಕ್ರಮ ದೇವರ ಕುರಿತಾದಂತಹ ಶ್ರೇಷ್ಠವಾದಂತಹ ವಿಷಯಗಳಿವೆ, ಸಾಕ್ಷಾತ್ ಭಗವಂತನ ಮುಖದಿಂದ ತಿಳಿದಂತಹ ವಿಷಯಗಳು, ಅದನ್ನು ಚಿಂತನೆ ಮಾಡ್ತಾರೆ. ಧ್ಯಾನರೂಪ ಆ ವ್ಯಾಪ್ತವಾದಂತಹ ಭಗವದ್ರೂಪದ ಧ್ಯಾನವನ್ನು ಮಾಡುತ್ತಾರೆ. ಅದರ ಸಮಾಧ್ಯವಸ್ಥೆಯನ್ನು ಮುಟ್ತಾರೆ ನಮ್ಮ ಶ್ರೀಮದ್ಭಾವಿ ಸಮೀರರು. ಇಲ್ಲ ಅದರ ವಿವರಗಳನ್ನು ಹೇಳಬೇಕಾಗಿತ್ತು. ಯಾವುದನ್ನು ಮಾಡಲಿಕ್ಕೆ ಸರಸ್ವತಿ ದೇವಿಯರಿಗೆ ಸಾಧ್ಯವಿಲ್ಲ ಅದನ್ನು ಬಂದು ನಿಮಗೆ ಉಪದೇಶ ಮಾಡ್ತಾರೆ ಗ್ರಂಥದಲ್ಲಿ ಹೇಳಬೇಕದನ್ನು. ಇಲ್ಲ ಉಪಾಸೆ ಅಂತ ಇಷ್ಟಿದೆ, ನಾವು ಅದಕ್ಕೆ ಸಂಕೋಚವಾಗಿ ಅರ್ಥ ಮಾಡ್ತೇವೆ. ನಾವು ಯಾಕೆಂದರೆ ಈಗ ನಾವು ಉಪಾಸನೆ ಮಾಡ್ತೇವೆ, ಅದನ್ನು ಆ ಅರ್ಥವನ್ನು ಹೇಳಲಿಕ್ಕಾಗುತ್ತೋ? ಒಂದು ಉತ್ತರ ಪಡೆದಾಗಿದೆ. ಏನು? ರುಜುಗಳು ಮಾಡ್ತಾ ಇದ್ದಾರೆ, ಅದರಿಂದಾಗಿ ರುಜುಗಳು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆಯೋ ಅದು ಅಂತ ಅರ್ಥವಾಯಿತು. ಎರಡನೆಯದು, ನಮ್ಮ ಶ್ರೀಮನ್ ನ್ಯಾಯಸುಧಾದಲ್ಲಿ ಶ್ರೀಮತ್ ಟೀಕಾಕೃತ್ಪಾದ ಹೇಳ್ತಾರೆ, ನಕ್ಷಮಂತೆ ವಿಮತಯ ತಮುಪಾಸೆ ಶ್ರೀಯಃ ಪತಿಂ. ಅಲ್ಲಿ ಸಂಕೋಚ ಮಾಡ್ತೀರೇನು? ಶ್ರೀಮತ್ ಟೀಕಾಕೃತ್ಪಾದರು, ಶ್ರೀಮದ್ ಇಂದ್ರಾವತಾರಿಗಳಾದ ಶ್ರೀಮತ್ ಟೀಕಾಕೃತ್ಪಾದರು ಯಾವ ರೀತಿಯಾಗಿ ಭಗವದ್ಗುಣಗಳು ಉಪಾಸನೆ ಮಾಡ್ತಾರೆಯೋ ಅಷ್ಟು ಗುಣಗಳ ಚಿಂತನೆ ಅಂತೆಲ್ಲ ಅರ್ಥ ಮಾಡ್ತೇವೆ ತಾನೆ. ಅಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಶ್ರೀಪತಿಯ ಉಪಾಸನೆ ಮಾಡ್ತಾರೆ ಅಂದರೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಹಾಗರ್ಥವೋ, ಅಥವಾ ಶ್ರೀಮತ್ ಟೀಕಾಕೃತ್ಪಾದರ ಗುಣಗಳಿಗೆ ಅನುಸಾರಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ಅರ್ಥವೋ?
ಶ್ರೀಮಠಿಕಾಕೃತ್ಪಾದರ ಗುಣಗಳಿಗೆ ಅನುಸಾರಿಯಾಗಿ ನಮ್ಮ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಅತ್ಯಾದರೇಣ ಯತ್ಪಾದವು ತ್ಯಕ್ತೇತರ ಸುಖಸ್ಪೃಹಾ ಪ್ರಾಜ್ಞಾ ಉಪಾಸತೆ ನಿತ್ಯಂ ತಮುಪಾಸೆ ಶ್ರೇಯಃಪತಿಂ ಅಂತ ಹೇಳಿ ಯಾವ ರೀತಿಯಾಗಿ ಭಗವಂತನ ಗುಣಗಳನ್ನೆಲ್ಲ ಜ್ಞಾನಿಗಳು ಉಪಾಸನೆ ಮಾಡ್ತಾರೆಯೋ ಅಂಥ ಸ್ವಾಮಿಯನ್ನು ನಾನು ಉಪಾಸನೆ ಮಾಡ್ತೇನೆ. ಆ ಪ್ರಹ್ಲಾದ ರಾಜರ ಅವತಾರರಾದಂತಹ ನಮ್ಮ ಮಂತ್ರಾಲಯ ಪ್ರಭುಗಳು ತಮ್ಮ ಗುಣಗಳಿಗೆ ಅನುಸಾರವಾಗಿ ತಮ್ಮ ಜ್ಞಾನ ಭಕ್ತಿ ವೈರಾಗ್ಯಾದಿ ಏನು ಅಪಾರವಾದ ಅದ್ಭುತವಾದ ಗುಣಗಳಿವೆ, ಆ ಗುಣಗಳಿಗೆ ಅನುಸಾರಿಯಾಗಿ ಉಪಾಸನೆ ಮಾಡ್ತಾರೆ. ಶ್ರೀಮಠ್ ಟೀಕಾಕೃತ್ಪಾದರಂತೆ ಉಪಾಸನೆ ಮಾಡ್ತೇವೆ ಅಂತ ಅರ್ಥ ಮಾಡ್ತೇವೋ ಅಥವಾ ನಮ್ಮಂತೆ ಉಪಾಸನೆ ಮಾಡ್ತಾರೆ ಅಂತ ಅರ್ಥ ಮಾಡ್ತೀವೋ ಅಲ್ಲಿ? ಇಲ್ಲ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರ ಶ್ರೇಷ್ಠವಾದ ಯೋಗ್ಯತೆಗೆ ಅನುಸಾರಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ಚಿಂತನೆ ಮಾಡ್ತೇವೆ. ನಮ್ಮ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಹೇಳ್ತಾರೆ, ಅನಧಿತ್ಯ ಮಹಾಭಾಷ್ಯಂ ಯಸ್ಯ ವ್ಯಾಕೃಷ್ಯ ಅನುಗ್ರಹಾತ್ ತಮುಪಾಸೆ ನೃಸಿಂಹಾರ್ಕಂ ಪ್ರತ್ಯೂಹತಿ ನಿರಾಪಹಂ. ಈ ನರಸಿಂಹ ಉಪಾಸನೆ ಏನಿದೆಯಲ್ಲ, ಇದರ ಬಗ್ಗೆ ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಅದ್ಭುತವಾಗಿ ಹೇಳಿದ್ದಾರೆ, ಪರಮಾದ್ಭುತವಾಗಿ. ಪ್ರಹ್ಲಾದರಾಜರು ಕೂಡ ನರಸಿಂಹದೇವರ ಉಪಾಸನೆ ಮಾಡ್ತಾರೆ. ಅದೇ ಕ್ರಮದಲ್ಲಿ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು, ಗಾಲವ ಋಷಿಗಳ ಅವತಾರ ಅವರು, ಆ ರೀತಿಯಾಗಿ ಉಪಾಸನೆ ಮಾಡ್ತಾರೋ? ಇಲ್ಲ. ಗಾಲವ ಋಷಿಗಳ ಏನೊಂದು ಯೋಗ್ಯತೆ ಇದೆ, ಶ್ರೇಷ್ಠವಾದ ಯೋಗ್ಯತೆ ಇದೆ, ಅವತಾರ ರೂಪದಲ್ಲಿ ಅವರಿಗೇನು ಸಾಮರ್ಥ್ಯವಿದೆ ಅದಕ್ಕೆ ಅನುಸಾರಿಯಾಗಿ ಉಪಾಸನೆ ಮಾಡ್ತಾರೆ. ಅರ್ಥ ಮಾಡ್ತೇವೆ. ನಾವು ನರಸಿಂಹದೇವರು ಉಪಾಸನೆ ಮಾಡಿದಾಗ ಅವ್ರು ಮಾಡ್ತಾರೆ ಅಂತ ಮಾಡ್ತೇವ? ಇಲ್ಲ. ಅವರ ಯೋಗ್ಯತಾನುಸಾರಿಯಾಗಿ. ಹಾಗೆ ರಾಜರು ಉಪಾಸೆಯ ತಂತ್ರ ವಿಕ್ರಮಂ ಅಂತ ಹೇಳಿದಾಗ ರಾಜರ ಯೋಗ್ಯತೆ ಯಾವುದು? ರುಜು ಯೋಗ್ಯತೆ. ಅದರ ಅನುಸಾರಿಯಾಗಿ ಅವರು ಅನುಷ್ಠಾನವನ್ನು ಮಾಡ್ತಾರೆ. ಇನ್ನು ವಿದ್ಯಾದಾರಿದ್ರ್ಯ ದೋಷೇಣ ಅಂತ ಹೇಳಿದಾಗ ಅಲ್ಲಿ ಮುಖ್ಯಾರ್ಥ ಬೇಕು. ಅಲ್ಲಿ ಸಾಕ್ಷಾತ್ತಾಗಿ ಶ್ರೀ ಸುರೋತ್ತಮ ತೀರ್ಥ ಹೇಳಿದ್ದಾರೆ, ಇದು ಹರಿಭಕ್ತರ ಪ್ರಕರಣ ಅಂತ. ಅದನ್ನು ಮುಚ್ಚಿಟ್ಟ ಮಾಹುಲಿಯಾಚಾರ್ಯರು ಇಲ್ಲ ಇಲ್ಲ, ವಿದ್ಯಾದಾರಿದ್ರ್ಯ ದೋಷೇಣ ಅನ್ನೋದು ರಾಜರಲ್ಲೇ ಇದೆ. ಅಸ್ಮದೀಯ ಮನೋದೋಷಾತ್ ಪ್ರಕ್ಷಿಪ್ತ ವಾಕ್ಯ ಅದು. 80ಕ್ಕೆ 25 ಸೇರಿಸಿದ್ರೆ 110 ಅಂತ ಬರೆದಿರ್ತಕ್ಕಂತಹ ಪ್ರಕ್ಷೇಪಕಾರನ ಗಣಿತ ಜ್ಞಾನ ಶೂನ್ಯರು ಅವರೇ ಮಾಡಿರುವ ಪ್ರಕ್ಷೇಪ. ಆ ಗಣಿತ ಜ್ಞಾನ ಶೂನ್ಯ ವ್ಯಕ್ತಿ ಮಾಡಿರುವಂತಹ ಪ್ರಕ್ಷೇಪವನ್ನು ತಂದಿಟ್ಟುಕೊಂಡು ರಾಜರಲ್ಲಿ ಮನೋದೋಷವಿದೆ ನೋಡಿದರಲ್ಲಿ ಅಂದರು ಮಾಹುಲಿಯಾಚಾರ್ಯರು. ಅಲ್ಲೆಲ್ಲ ಮುಖ್ಯಾರ್ಥ ಬಂತವರಿಗೆ. ಮಾದೃಶೈಹಿ ಮಂದಬುದ್ಧಿಭಿ ಅಂತ ಯಥಾಮತಿ ಅಂತ ಹೇಳಿ ರಾಜರು ವಿನಯೋಕ್ತಿಯನ್ನು ಹೇಳಿದರೆ ಇಲ್ಲ ಇಲ್ಲ, ಒಂದು ಬಾರಿ ಹೇಳಿದ್ರೆ ಮಾತ್ರ ವಿನಯ, ಅನೇಕ ಬಾರಿ ಹೇಳಿದರೆ ವಿನಯವಲ್ಲ ಅಂತ ಮಾಹುಲಿಯಾಚಾರ್ಯರು ಬರೆದಿದ್ದಾರೆ. ಇದು ಅನೇಕ ಬಾರಿ ಹೇಳ್ಕೊಂಡಿದ್ದಾರಲ್ಲ, ಹೀಗಾಗದ ವಾಸ್ತವ ಅಂತ ಬರೀತಾರೆ. ಅಲ್ಲೆಲ್ಲ ಮುಖ್ಯಾರ್ಥವೇ ಬೇಕು. ಉಪಾಸೆ ಅಂತಂದ ತಕ್ಷಣ ಅಮುಖ್ಯಾರ್ಥ ಬೇಕಾ? ಇನ್ನು ಮದಭಾವಿಯವರು ಓಡಿ ಬರ್ತಾರೆ ಈಗ, ಇಲ್ಲ ಇಲ್ಲ ಇಲ್ಲ, ನಾವು ರಾಜರ ಆರಾಧನೆ ಮಾಡ್ತೇವೆ, ಊಟಕ್ಕೆ ಕೂತ್ಕೋಬೇಕಾದ್ರೆ ರಾಜರ ಹೆಸರಲ್ಲಿ ಕೂತ್ಕೊಳ್ತೇವೆ, ನಾವು ರಾಜರ ಭಕ್ತರು, ಈ ಸ್ತೋತ್ರ ಭಕ್ತರಿಗಾಗಿ ರಚನೆ ಮಾಡಿದ್ದು, ಅದರೊಳಗೆ ವಾದಿರಾಜೇಂದ್ರ ವರದಂ ಸೋದಾಪುರ ನಿವಾಸಿನಂ ಅಂತ ಇದೆ. ಅಂದ ಬಳಿಕ ಇದು ಭಕ್ತರೇ ಹೇಳತಕ್ಕದ್ದು, ಭಕ್ತರಿಗೆ ಮಾತ್ರ ಅನ್ವಯ, ನಮಗನ್ವಯ, ಉಪಾಸೇಧಂ ತ್ರಿವಿಕ್ರಮಂ ಅಂತ ಓಡಿ ಬರ್ತಾರೆ ಈಗ. ವೇದಂ ನಿಸ್ಸಾರ ಸಂಸಾರ ನೀಹಾರ ವರ್ಣಂ ಮಮ ಅಂತ ರಾಜರೇ ಹೇಳಿದರೆ ಅದು ನಮಗನ್ವಯ ಅಂತಂದರು ಮದಭಾವಿಯವರು. ಈಗ ಉಪಾಸೇತಂ ತ್ರಿವಿಕ್ರಮಂ ಅಂದರೆ ಅದು ನಮಗನ್ವಯ ಅಂತ ಹೇಳಲಿಕ್ಕೆ ಬರ್ತಾರೆ ಅವರು. ಅದಕ್ಕೆ ಉತ್ತರ ಜಿತಂತೆ ಸ್ತೋತ್ರವಿದೆ, ಬ್ರಹ್ಮದೇವರ ಜಿತಂತೆ ಸ್ತೋತ್ರ. ಆ ಸ್ತೋತ್ರದ ರೀತಿಯಲ್ಲಿ ನಮ್ಮ ಸ್ತೋತ್ರ ಅರ್ಥ ಮಾಡ್ಕೊಳ್ಬೇಕಂತ ರಾಜರು ಶ್ರೀಮತ್ ಸರಸ ಭಾರತಿ ವಿಲಾಸದಲ್ಲಿ ನಿರ್ಣಯ ಕೊಟ್ಟುಬಿಟ್ಟಿದ್ದಾರೆ. ಜಿತಂತೆ ಸ್ತೋತ್ರದಲ್ಲಿ ಕೆಲವು ಜಾತೋಸ್ಮಿ ದೇವೇಶ ಇತ್ಯಾದಿ ಮಾತುಗಳಿವೆ, ನಾನು ಅಜ್ಞ, ನಾನು ಪಾಪಿಷ್ಠ ಇತ್ಯಾದಿ ಮಾತುಗಳಿವೆ. ಅದೆಲ್ಲ ಯಾರಿಗೆ? ಭಕ್ತರಿಗಾಗಿ ಬ್ರಹ್ಮದೇವರು ಮಾಡಿಕೊಟ್ಟದ್ದು. ಅದೇ ಬ್ರಹ್ಮದೇವರು ಹೇಳ್ತಾರೆ, ಮನಸಾ ಕರ್ಮಣ ವಾಚಾ ಶಿರಸಾ ವಾ ಕಥಂಚನ ತ್ವಾಂ ವಿನಾ ನಾನ್ಯಮುದ್ದೇಶ್ಯ ಕರಿಷ್ಯೆ ಕಿಂಚಿದಪ್ಯಹಂ. ಮನಸಾ ಕರ್ಮಣ ವಾಚಾ ಶಿರಸ, ನಾನು ಏನೆಲ್ಲ ಕಾರ್ಯ ಮಾಡ್ತೀನಲ್ಲ ಸ್ವಾಮಿ, ನಿನ್ನನ್ನು ಬಿಟ್ಟು ಬೇರೆಯವರನ್ನು ಉದ್ದೇಶಿಸಿ ಮಾಡುವುದಿಲ್ಲ. ಇದು ಕೇವಲ ರುಜುಗಳಿಗೆ ಮಾತ್ರ ಸಾಧ್ಯವಾಗುವಂತಹ ಕಾರ್ಯ. ರುದ್ರಾದಿ ಸಕಲ ಚೇತನ ಪ್ರಪಂಚದಲ್ಲಿ ಇದು ಪೂರ್ಣವಾಗಿ ಇಲ್ಲ. ಅಂದ ಬಳಿಕ ಈ ಮಾತನ್ನು ಭಕ್ತರಿಗಾಗಿ ಚಿತಂತೆ ಸ್ತೋತ್ರದ ರಚನೆ ಮಾಡಿದ್ದಾರೆ ಅಂತ ಭಕ್ತರಿಗಾಗಿ ಮಾತ್ರ ಅನ್ವಯವ? ಇಲ್ಲ, ಈ ಮಾತು ಕೇವಲ ಬ್ರಹ್ಮದೇವರಿಗೆ ಅನ್ವಯ. ಹಾಗೇ ಉಪಾಸೇತಂ ತ್ರಿವಿಕ್ರಮಂ ಅಂತ ಹೇಳಿದಾಗ ಅದು ಕೇವಲ ರಾಜರು ಮಾಡುವಂಥದ್ದಿದು. ನಾವು ಉಪಾಸೇತಂ ತ್ರಿವಿಕ್ರಮಂ ಯತಿವಾದಿ ರಾಜ ಪ್ರತಿಷ್ಠಿತಂ ನೌಮಿ. ನಮ್ಮ ಶ್ರೀಮದ್ಭಾವಿ ಸಮೀರರು ಪ್ರತಿಷ್ಠಾಪನೆ ಮಾಡಿದ ಪರಮಮಂಗಲ ವಿಗ್ರಹದ ಆ ತ್ರಿವಿಕ್ರಮ ಅಂತ ಚಿಂತನೆ ಮಾಡ್ತಾ ಅವನಿಗೆ ನಮಸ್ಕಾರವನ್ನು ಮಾಡ್ತೇವೆ. ಅಷ್ಟೇ ನಮ್ಮ ಯೋಗ್ಯತೆ, ಅಷ್ಟೇ ನಮ್ಮ ಯೋಗ್ಯತೆ. ರಾಜರಿಗೆ ಅನ್ವಯವಾದಾಗ ಅವರ ಏನು ರುಜುತ್ವವಿದೆಯೋ ಆ ರುಜುತ್ವಕ್ಕೆ ಅರ್ಹವಾಗುವಂತೆ ಅನ್ವಯವನ್ನು ಮಾಡಿಕೊಳ್ಳುತ್ತೇವೆ. ಇನ್ನು ರಾಜರು ಆ ಸ್ತೋತ್ರದಲ್ಲಿ ಮಾತು ಹೇಳ್ತಾರೆ, ರಮಾಧರಾಶ್ಲಿಷ್ಟ ಪಾರ್ಶ್ವಂ ಅಂತ ಹೇಳಿ. ಸೂದೆಯಲ್ಲಿರುವ ತ್ರಿವಿಕ್ರಮ ದೇವರ ಮೂರ್ತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರ ಮಾಡಬೇಕಾದ್ರೆ ಶ್ರೀ ಭೂ ದೇವಿಯರಿಂದ ಆಲಿಂಗಿತವಾದಂತಹ ಪಾರ್ಶ್ವಗಳುಳ್ಳವನು.
ಶ್ರೀಮದ್ ತ್ರಿವಿಕ್ರಮದೇವರ ಮೂರ್ತಿಯಲ್ಲಿ, ಇವತ್ತು ನಾವು ಕಾಣುವ ಮೂರ್ತಿಯಲ್ಲಿ ರಮಾಧರಾಶ್ಲಿಷ್ಟವಾದಂತಹ ರೂಪವಿದೆಯಾ? ಶ್ರೀಭೂದೇವಿಯರು ಬಂದು ಅಲಂಗಿಸಿಕೊಂಡಿದ್ದಾರಾ? ಇಲ್ಲ. ಏನರ್ಥ ಅದಕ್ಕೆ? ಅಪಾರ ಸುಗುಣಸ್ತೋಮಂ. ನಿಮ್ಮ ಕಣ್ಣಿಗೆ ಕಾಣುವುದನ್ನಷ್ಟೇ ನಾನು ಉಪಾಸನೆ ಮಾಡ್ತಾ ಇರುವುದಲ್ಲ, ಪದಾಕ್ರಾಂತ ಜಗತ್ರಯಂ. ಇದೇ ಮೂರ್ತಿಯನ್ನು ನಾನು ನೋಡ್ತಾ 3 ಲೋಕಗಳಲ್ಲಿ ವ್ಯಾಪ್ತವಾದ ರೂಪವನ್ನು ನೋಡ್ತೇನೆ. ರಮಾಧರಾಶ್ಲಿಷ್ಟವಾದ ರೂಪವನ್ನು ನಾನು ನೋಡ್ತೇನೆ. ಅಪಾರ ಸುಗುಣಸ್ತೋಮಂ. ಗುಣಾಹ ತ್ರೈವಿಕ್ರಮಾದ್ಯಾಸ್ತು. ಏನು ತ್ರೈವಿಕ್ರಮಾದಿ ಗುಣಗಳಿವೆಯಲ್ಲ, ಅವುಗಳನ್ನು ನಾನು ಚಿಂತನೆ ಮಾಡ್ತೇನೆ. ಕಂದರ್ಪ ಕೋಟಿ ಲಾವಣ್ಯಂ ತಂಧ್ಯಾಯಾಮಿ ತ್ರಿವಿಕ್ರಮಂ. ಕೋಟಿ ಮನ್ಮಥರಿಗೆ ಸಮವಾದ ಸೌಂದರ್ಯ ಉಳ್ಳಂತಹ ಆ ತ್ರಿವಿಕ್ರಮನನ್ನು ನಾನು ಧ್ಯಾನ ಮಾಡ್ತೇನೆ. ತಂಗಾಯಾಮಿ ತ್ರಿವಿಕ್ರಮಂ. ಆ ಭಗವಂತನ ಗಾನವನ್ನು ನಾನು ಮಾಡ್ತೇನೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಏವಂ ನಾನಾ ವಿಧೈ ಶಬ್ದೈರ್ ಏಕ ಏವ ತ್ರಿವಿಕ್ರಮ ವೇದೇಶು ಸಪುರಾಣೇಶು ಗೀಯತೆ ಪುರುಷೋತ್ತಮ. ತ್ರಿವಿಕ್ರಮ ಅನ್ನುವಂತಹ ಶಬ್ದಕ್ಕೆ 3 ವೇದಗಳಲ್ಲಿ ವಿಖ್ಯಾತವಾದಂತಹ ಸಾಮರ್ಥ್ಯವುಳ್ಳವನು, ಗುಣಗಳುಳ್ಳವನು ಅಂತ ಶ್ರೀ ರುಗ್ಮಿಣೀಶ ವಿಜಯದಲ್ಲಿ ಅದರ ವ್ಯಾಖ್ಯಾನದಲ್ಲಿ ನಾವು ಕಾಣುತ್ತೇವೆ. ಈ ಸಕಲ ವೇದಗಳಲ್ಲಿ ಪ್ರತಿಪಾದಿತವಾದ ತ್ರಿವಿಕ್ರಮನ ಗುಣಗಳನ್ನು ತಂಗಾಯಾಮಿ ತ್ರಿವಿಕ್ರಮಂ ಅಂತ ರಾಜರು ಹೇಳಿದರು. ಶ್ರೀಮದಾಚಾರ್ಯರು ಬಳಸಿದ ಶಬ್ದ ನೋಡಿ, ಏವಂ ನಾನಾ ವಿಧೈ ಶಬ್ದೈರ್ ಏಕ ಏವ ತ್ರಿವಿಕ್ರಮ. ತ್ರಿವಿಕ್ರಮ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ವೇದೇಶು ಸಪುರಾಣೇಶು, ಪುರಾಣಗಳಲ್ಲಿಯೂ ಸಹಿತ ಗೀಯತೆ, ಭಗವಂತ ಆ ಗ್ರಂಥಗಳಲ್ಲಿ ಗೀತನಾಗಿದ್ದಾನೆ ಅಂತಾರೆ ಆಚಾರ್ಯರು. ನಾನು ಗಾನ ಮಾಡ್ತೇನೆ ಅಂತಾರೆ ಶ್ರೀಮದ್ ಭಾವಿ ಸಮೀರರು. ತ್ರೈವಿಕ್ರಮಾದಿ ಗುಣಗಳ ಉಪಾಸನೆಯನ್ನು ರಾಜರು ಮಾಡ್ತಾರೆ ಅಂತನ್ನೋದು ಸೂರ್ಯಪ್ರಕಾಶದಷ್ಟು ಸ್ಪಷ್ಟವಾಗಿದೆ. ಆಖ್ಯಾನಾದಿಗಳಿಂದ ರುಜುತ್ವ ನಿರ್ಣೀತವಾಗ್ತದೆ. ನಿರ್ಣೀತವಾದ ರುಜುತ್ವಕ್ಕೆ ಇದು ಸಾಕ್ಷಿ, ಸೂಚಕ. ರಾಜರ ಜೀವನದಲ್ಲಿ ಇದು ಸಾಕ್ಷಿ, ರಾಜರ ವಚನಗಳು ನಮಗೆ ಸೂಚಕ. ಆ ರೀತಿಯಾಗಿ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಇವರು ಕೇವಲ ಆಗ್ರಹದಿಂದ, ದ್ವೇಷದಿಂದ ಪರಮ ಮಂಗಲವಾದ ರಾಜರ ವಾಕ್ಯಗಳನ್ನು ಅಪ್ರಮಾಣ ಅಂತ ಕರೀತಾ ಇದ್ದಾರೆ. ವಾದಿ ಪ್ರತಿವಾದಿ ಇಬ್ಬರಿಗೂ ಸಮ್ಮತವಾದ ಪ್ರಮಾಣವಿಲ್ಲ ಅಂತ ಇದ್ದಾರೆ ಮಾಹುಲಿಯಾಚಾರ್ಯರು. ತ್ರಿವಿಕ್ರಮ ಸ್ತೋತ್ರವೂ ಪ್ರಮಾಣವಲ್ಲವ ಅವರಿಗೆ? ಶ್ರುತಾಶ್ರುತ ಪರಿತ್ಯಾಗ ಕಲ್ಪನೆ ವಿಗತ ಕ್ರಿಯಾಂ ಅನ್ನುವಂತಹ ಮಾತಿಗೆ ಈ ದಿವಸ ಜೀವಂತ ದೃಷ್ಟಾಂತವಾಗಿ ಮಾಹುಲಿಯಾಚಾರ್ಯರಿದ್ದಾರೆ ಅಂತ ಹೇಳ್ತಾ, ಅವರು ಮಾಡಿರ್ತಕ್ಕಂತಹ ಈ ಕುತ್ಸಿತ ಆಕ್ಷೇಪವನ್ನು ಕತ್ತರಿಸಿದಂತಹ ಈ ಖಡ್ಗವನ್ನು ಸಕಲ ಗುರುದೇವತೆಗಳಿಗೆ, ಶ್ರೀ ಭೂತರಾಚಾರ್ಯರಿಗೆ, ಭಾವಿ ಸಮೀರರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವದುರ್ಮತ ಖಂಡನಾಚಾರ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಅಖಿಲ ಅಜ್ಞಾನ ಮತಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹದೇವರಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದಂತಹ ಸೋದಾಪುರದಲ್ಲಿ ಇರತಕ್ಕಂತಹ ಶ್ರೀ ತ್ರಿವಿಕ್ರಮ ರೂಪಿಯಾದಂತಹ ಶ್ರೀಮನ್ನಾರಾಯಣನಿಗೆ, ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.